ಸುದ್ದಿ ಮನೆಯ ಒತ್ತಡಗಳು ಮತ್ತು ಕಾನೂನು ಪ್ರಜ್ಞೆ ಈ ಪ್ಯಾನಲ್ನ ನಡೆಸ್ಕೊಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏನಕ್ಕೆ ಅಂತಂದರೆ ಪರ್ಫೆಕ್ಟ್ ಪ್ಯಾನಲ್ ಇದೆ. ಇಲ್ಲಿ ನೋಡಿ, ಇಬ್ಬರು ಹೆಣ್ಮಕ್ಳಿದ್ದೀವಿ, ಇಬ್ಬರು ಗಂಡಸರಿದ್ದಾರೆ, ಆಯಿತಾ. ಆಮೇಲೆ ಇನ್ನೂ ಮುಖ್ಯವಾದದ್ದೇನು ಅಂತಂದರೆ, ಈ ಪತ್ರಕರ್ತರು ಊರವ್ರನ್ನೆಲ್ಲ ಪ್ರಶ್ನೆ ಕೇಳ್ಕೊಂಡು ಓಡಾಡ್ತಾರೆ. ಇವತ್ತು ನನ್ನ ಫಾರ್ಮರ್ ಸಹೋದ್ಯೋಗಿಗಳಿಗೆ ನಾನು ಏನು ಬೇಕಾದ್ರೂ ಕೇಳ್ಬೋದು. ಇದೊಂಥರ ರಾಕ್ಷಸನಿಗೆ ವರ ಸಿಕ್ಕಂಗಿದೆ ನನಗೆ. ಅವತ್ತು ಮಾತಾಡಿದ್ರಲ್ಲ ನೋಡ್ರಿ, ಇವತ್ತು ಹೇಳ್ರಿ ನಾನು ಪ್ರಶ್ನೆ ಕೇಳ್ತೀನಿ ಅಂತ. ಸತೀಶ್ ಮತ್ತು ಕೂಡ್ಲಿ ಸರ್ ನಮಸ್ಕಾರ, ಮತ್ತು ಅಂಜಲಿ ವಿಶೇಷವಾದ ನಮಸ್ಕಾರ, ಬೆಂಗಳೂರಿಂದ ಬಂದಿದ್ದಾರೆ. ಕಾನೂನು ಪರಿಣಿತೆ, ಕಾನೂನು ತಜ್ಞೆ. ಸತೀಶ್ ಡೆಕ್ಕನ್ ಹೆರಲ್ಡ್ನಲ್ಲಿ ಬ್ಯೂರೋ ಚೀಫ್ ಆಗಿದ್ದಾರೆ. ಕೂಡ್ಲಿ ಸರ್ ಕನ್ನಡಪ್ರಭ, ವಿಜಯ ಕರ್ನಾಟಕ, ಮೈಸೂರಿನಲ್ಲಿದ್ದಾರೆ. ಉದಯವಾಣಿಯಿಂದ ರಿಟೈರ್ ಆಗಿದ್ದಾರೆ. ಈಗ ವಿಶ್ರಾಂತ ಪತ್ರಕರ್ತರು ಎಂದು ವಿಶ್ರಾಂತಿ ತಗೊಳ್ಳಲ್ಲ ಅನ್ನೋಕ್ಕೆ ಅವ್ರ ಸಾಕ್ಷಿ. ನಾನು ಹೇಳಬೇಕಾಗಿಲ್ಲ, ನೀವು ಅರ್ಥ ಮಾಡ್ಕೊಳ್ತೀರಿ ಅದನ್ನು. ಮೊದಲಿಗೆ ಸುದ್ದಿ ಮನೆಯಲ್ಲಿ ನಡೆಯುವಂಥ ಒಂದಷ್ಟು ಕೆಲಸಗಳೇನಿರುತ್ತೆ ಅಂದರೆ, ಸುದ್ದಿ ಸಂಗ್ರಹಿಸೋದು, ಸುದ್ದಿನ ಪ್ರಸ್ತುತಪಡಿಸೋದು, ಅವತ್ತಿನ ಬುಲೆಟಿನ್ಗೋ ಅಥವಾ ಅವತ್ತಿನ ವಾಟ್ಸಪ್ ಮೆಸೇಜ್ಗೋ ಅಥವಾ ಅವತ್ತಿನ ಎಡಿಷನ್ಗೋ. ಇಲ್ಲಿ ಇಬ್ಬರು ಪ್ರಿಂಟ್ ಪತ್ರಕರ್ತರಿರೋದ್ರಿಂದ ನಾನು ಹೆಚ್ಚಾಗಿ ಪ್ರಿಂಟ್ ಬಗ್ಗೆ ಮಾತಾಡ್ತೀನಿ. ಮತ್ತು ನಾನು ಕೂಡ ಪ್ರಿಂಟ್ ಹಿನ್ನೆಲೆಯಿಂದ ಬರೋದು. ಆ ಎಲ್ಲ ಒತ್ತಡಗಳ ನಡುವೆ ಈಗ ಒಂದು ಹೊಸತಾದ ಚಾಲೆಂಜ್ ಈಗ ಕಾಣಿಸ್ತಾ ಇರೋದಲ್ಲ, ಅದಕ್ಕೊಂದು ಅರಿವು ಬೇಕು. ಅಂದರೆ ರಾಜಕಾರಣಿಯ ಭಾಷಣವನ್ನು ನೀವು ಹೆಂಗೋ ರಿಪೋರ್ಟ್ ಮಾಡ್ಬೋದು, ಅಥವಾ ಎಲ್ಲೋ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು, ಎಲ್ಲೋ ಯಾವುದೋ ದೇವಸ್ಥಾನ, ಯಾವುದೋ ಜಾತ್ರೆ, ಅದನ್ನೆಲ್ಲ ರಿಪೋರ್ಟ್ ಮಾಡೋದ್ರಲ್ಲಿ ಯಾವ ಒತ್ತಡ ಇರಲ್ಲ. ಕ್ರೈಮ್ ರಿಪೋರ್ಟ್ ಮಾಡೋದ್ರಲ್ಲಿ ಬಹಳಷ್ಟು ಒತ್ತಡ ಎಲ್ಲಿಂದ ಬರುತ್ತೆ ಅಂತಂದರೆ, ಯಾವುದನ್ನು ಬರೆದ್ರೆ ಸೂಕ್ತ, ಯಾವ ಭಾಷೆಯನ್ನು ಬಳಸಿದರೆ ಸೂಕ್ತ, ಇದಕ್ಕೆ ಸೂಕ್ಷ್ಮ ಎಷ್ಟು ಬೇಕು, ಏನನ್ನು ಬರಿಬಹುದು. ಯಾಕೆ ಅಂದರೆ ಮುಖ್ಯವಾಗಿ ಕ್ರೈಮ್ ನ್ಯೂಸ್ ಅಥವಾ ಸ್ಕೂಪ್, ಬ್ರೇಕಿಂಗ್ ನ್ಯೂಸ್, ಇದು ಏನೇನು ಟಿ ವಿಲಿ ನೋಡ್ತಾ ಇದ್ದೀರಲ್ಲ ನೀವು, ಅದಕ್ಕೆ ಸಾಕಷ್ಟು ಸೂಕ್ಷ್ಮಗಳಿರುತ್ತೆ, ಕಾನೂನಿನ ಆಯಾಮಗಳು ಇರುತ್ತೆ. ಆ ಒಂದು ಒತ್ತಡವನ್ನು ನಿಭಾಯಿಸುವಾಗ ಮಾಧ್ಯಮದ ಮಿತ್ರರು ಹೇಗೆ ನಿಭಾಯಿಸ್ತಾರೆ ಅಂತ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಗುರುರಾಜ್ ಸರ್ ಮತ್ತು ಸತೀಶ್ ಅವರಿಗೆ. ಸೀನಿಯಾರಿಟಿ ಮೇಲೆ ಉತ್ತರ ಹೇಳ್ಬೋದು ಸತೀಶ್. ನೋಡಿ, ಮಾಧ್ಯಮದಲ್ಲಿ ಕಾನೂನು ಪ್ರಜ್ಞೆ ಬೇಕೇ ಬೇಕು. ಕಾನೂನು ಪ್ರಜ್ಞೆ ಇಲ್ಲ ಅಂದರೆ ಒಬ್ಬ ಯಶಸ್ವಿ ಪತ್ರಕರ್ತ ಆಗೋಕ್ಕಾಗೋದಿಲ್ಲ. ಬಟ್ ದುರಂತ ಅಂದರೆ ಇವತ್ತು ಪತ್ರಕರ್ತರಿಗೆ ಎಷ್ಟರ ಮಟ್ಟಿಗೆ ಕಾನೂನಿನ ಅರಿವು ಇರಬೇಕೋ ಅಷ್ಟು ಇಲ್ಲ. ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಯಾವ ಮಟ್ಟಿಗೆ ಇರಬೇಕೋ ಆ ಮಟ್ಟಿಗೆ ಕಾನೂನಿನ ಅರಿವು ಇಲ್ಲ. ಹಾಗಾಗಿ ಎಷ್ಟೋ ಸುದ್ದಿಗಳಿಗೆ ಅವ್ರು ಡಿಫಾಮೇಷನ್ ಕೇಸ್ನ ಆ ವರದಿಗಾರನು ಫೇಸ್ ಮಾಡ್ತಾನೆ, ಆ ಸಂಪಾದಕ ಫೇಸ್ ಮಾಡ್ತಾನೆ, ಪಬ್ಲಿಷರು ಕೂಡ ಫೇಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಏನಾಗೋಗಿದೆ, ಮೀಡಿಯಾದಲ್ಲಿ ಯಾವುದರ ಡಿಫಾಮೇಷನ್ ಕೇಸ್ ಬರುತ್ತಪ್ಪ ಇದು ಬೇಡ ಅಂದರೆ ರಿಸ್ಕೇ ತೊಗೊಳ್ಳಲ್ಲ, ಬಿಟ್ಟುಬಿಡ್ತಾರೆ. ಅಂಥ ವಾತಾವರಣದಲ್ಲೂ ಇವತ್ತು ನಾವು ಇದ್ದೀವಿ. ಇವಾಗ ನೋಡಿ, ಮುಂಚೆ IPC ಸೆಕ್ಷನ್ ಇತ್ತು, ಈಗ ಭಾರತೀಯ ನ್ಯಾಯ ಸಂಹಿತೆ ಬಂದುಬಿಟ್ಟಿದೆ. ಕಳೆದ ವರ್ಷ ಜುಲೈ 1ರಿಂದ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದ್ದೀವಿ. ಮಾನನಷ್ಟ ಮೊಕದ್ದಮೆ IPCಯಲ್ಲಿ ನಾವು 499 IPC ಇಂಡಿಯನ್ ಪಿನಲ್ ಕೋಡ್ 499 ಡಿಫಾಮೇಷನ್ ಕೇಸ್ ಇತ್ತು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 356 ಆಗಿದೆ ಅದು ಸೆಕ್ಷನ್ನು. ಸೊ ಇದೆಲ್ಲ ಈ ಬದಲಾವಣೆಗಳು ಗೊತ್ತಿರಬೇಕು ಒಬ್ಬ ಯಶಸ್ವಿ ವರದಿಗಾರ ಆಗೋದಕ್ಕೆ ಅಥವಾ ಪತ್ರಕರ್ತ ಆಗೋದಕ್ಕೆ. ಅವ್ನು ರಿಪೋರ್ಟಿಂಗ್ ಎಲ್ಲರೂ ಮಾಡಲಿ, ಡೆಸ್ಕ್ ಎಲ್ಲರೂ ಸಬೇಲ್ರ ಕೆಲಸ ಮಾಡಿದ್ರು ಕೂಡ ಅವನು ಯಾರು ಕಾಪಿ ಬರೀತಾನೆ ಮತ್ತು ಯಾರು ಕಾಪಿ ನೋಡ್ತಾನೆ, ಅವನು ಯಾವುದು ಡಿಫಾಮೇಷನ್ ಆಗುತ್ತೆ, ಯಾವ ಡಿಫಾಮೇಷನ್ ಆಗಲ್ಲ, ಎಷ್ಟು ಬರೆದ್ರೆ ಇದು ಸರಿ, ಎಲ್ಲಿ ನಾನು ಕಾನೂನಿನ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀನ, ಇವೆಲ್ಲ ಯೋಚನೆ ಮಾಡಿ ಬರಿಬೇಕಾಗತ್ತೆ. ಕೆಲವು ಸಲ ದಾಖಲೆಗಳಿದ್ದರೆ ಆಗಲಿ, ಅವ್ನು ಡಿಫಾಮೇಷನ್ ಕೇಸ್ ಆಗಲಿ ನಾನು ಫೇಸ್ ಮಾಡ್ತೀನಿ ಅನ್ನೋರು ಇದ್ದಾರೆ, ಇರಬೇಕು, ಹಾಗೆ ಇರಬೇಕು. ಆದರೆ ಅವ್ನು ನಾಳೆ ಡಿಫಾಮೇಷನ್ ಕೇಸ್ ಹಾಕಿದ್ರೆ, ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಅಗತ್ಯ ದಾಖಲೆಗಳನ್ನೆಲ್ಲವೂ ನಾವು ಇಟ್ಕೊಂಡು ಬರಿಬೇಕು. ಇಲ್ಲ ಅಂದರೆ ಅಂಥದ್ದು ಬರೆಯೋಕ್ಕೆ ಹೋಗಬಾರ್ದು. ಬಟ್ ದುರಂತ ಅಂದರೆ ಮಾಧ್ಯಮದಲ್ಲಿ ಕಾನೂನಿನ ಅರಿವು ಎಷ್ಟಿರಬೇಕು ಅಷ್ಟು ಇಲ್ಲ. ಹಾಗಾಗಿ ಇವತ್ತು ಹೈಕೋರ್ಟ್ ಕರೆಸ್ಪಾಂಡೆಂಟ್ಸ್ನೆಲ್ಲ ಇವತ್ತು ಲೀಗಲ್ ಯಾರು LLB ಮಾಡಿದ್ದಾರೆ, ಲಾ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಅಂಥವ್ರನ್ನೇ ಕೂಡ ಇವತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳು ಕೋರ್ಟ್ ಕರೆಸ್ಪಾಂಡೆಂಟ್ಸ್ಗೆ ಲೀಗಲ್ ಬ್ಯಾಕ್ಗ್ರೌಂಡ್ ಇರೋರನ್ನೇ ಇವತ್ತು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ವರದಿ ಮಾಡೋ ಕಲಾಪಗಳನ್ನ ವರದಿ ಮಾಡೋರನ್ನ ನಿಮಗೆ LLB ಆಗಿದೆಯಾ ಅಂತ ಕೇಳಿ ಅಂಥವ್ರನ್ನೇ ತೊಗೊಳ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ಇತ್ತೀಚೆಗೆ ಒಂದು ಅವ್ರದ್ದೇ ಆದಂಥ ಒಂದು ಅಕ್ರಿಡೇಷನ್ ಕಾರ್ಡ್ ಕೂಡ ಹೈಕೋರ್ಟ್ ರಿಜಿಸ್ಟ್ರಾರ್ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ವಾರ್ತಾ ಇಲಾಖೆಯಿಂದ ಅಕ್ರಿಡೇಷನ್ ಕಾರ್ಡ್ ಕೊಡೋದು ಬೇರೆ, ಹೈಕೋರ್ಟ್ ರಿಜಿಸ್ಟ್ರಾರು ಕೂಡ ಯಾರು ನ್ಯಾಯಾಲಯದ ಕಲಾಪಗಳನ್ನು ವರದಿ ಮಾಡ್ತಾರೆ ಅವನ ಸೀನಿಯಾರಿಟಿ,
ಅವನು ಎಷ್ಟರ ಮಟ್ಟಿಗೆ ಸರಿಯಾಗಿ ವರದಿ ಮಾಡ್ತಾ ಇದ್ದಾನೆ ನೋಡಿಕೊಂಡು ಹೈಕೋರ್ಟಿಂದನೇ ಇವತ್ತು ಮಾನ್ಯತಾ ಪತ್ರವನ್ನು ಕೊಡುವಂಥ ಪದ್ಧತಿ ಕೂಡ ಇತ್ತೀಚೆಗೆ ಹೈಕೋರ್ಟ್ನವರೇ ಜಾರಿ ತಂದಿದ್ದಾರೆ. ಯಾಕೆ ಅಂದರೆ ಯಾರು ಕೋರ್ಟ್ಗೆ ಹೋಗೋದು, ಅಲ್ಲಿ ಪ್ರೊಸೀಡಿಂಗ್ಸ್ ಬೇರೆ ಆಗುತ್ತೆ, ಇವರೇನೋ ಬೇರೆ ಬರೆಯೋದು, ಆ ಥರದ್ದೆಲ್ಲ ಆಗಿ ನ್ಯಾಯಮೂರ್ತಿಗಳನ್ನೆಲ್ಲ ಗಮನಿಸಿ ಈಗ ಅವರೇ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ನಾವು ಯಾರಿಗೆ ಅಕ್ರಿಡೇಷನ್ ಕೊಡ್ತೀವೋ ಅವರೇ ಬಂದು ನ್ಯಾಯಾಲಯದ ಕಲಾಪದಲ್ಲಿ ಕೂತ್ಕೊಂಡು ವರದಿ ಮಾಡಲಿ, ಉಳಿದವರಿಗೆ ನಾವು ನ್ಯಾಯಾಲಯದ ಒಳಗಡೆ ಪ್ರವೇಶನೇ ಕೊಡೋದಿಲ್ಲ ಅಂತ ಹೇಳಿ ಬಹಳ ಒಳ್ಳೆ ಡೆವಲಪ್ಮೆಂಟ್ ಸರ್. ನೀವು ತುಂಬಾ ಗುರುತರವಾದ ಪಾಯಿಂಟ್ ಹೇಳಿದ್ರಿ. ಬಟ್ ಇದು ಬೆಂಗಳೂರಲ್ಲಿ ವರ್ಕ್ ಆಗುತ್ತೆ, ಬೆಂಗಳೂರಲ್ಲಿ ವರ್ಕ್ ಆಗುತ್ತೆ. ಯಾಕೆ ಅಂದ್ರೆ ನೀವು LLB ಮಾಡಿರೋ ರಿಪೋರ್ಟರ್ಗಳು ಸಿಗ್ತಾರೆ, ಆಮೇಲೆ ಅಲ್ಲಿ ಅಷ್ಟೊಂದು ವೇಕೆನ್ಸೀಸ್ ಇದೆ, ಹೈಕೋರ್ಟ್ ಅಲ್ಲಿ ಇದೆ. ಹೌದು, ಜಿಲ್ಲಾ ವರದಿಗಾರರಾದಾಗ ಅಥವಾ ಜಿಲ್ಲಾ ಆವೃತ್ತಿಗಳನ್ನ ನಡೆಸುವಾಗ ಸತೀಶ್ ಡೆಕ್ಕನ್ ಹೆರಾಲ್ಡ್ನ ಮೈಸೂರು ಆವೃತ್ತಿಯನ್ನ ನಡೆಸ್ತಾರೆ. ಸೊ ಇಲ್ಲಿನ ಮಿತಿಗಳು ಏನಾಗುತ್ತೆ ಸತೀಶ್ ಅವಾಗ? ಇವತ್ತು ಸೆಷನ್ನು ಕಾನೂನು ಪ್ರಜ್ಞೆ ಬಗ್ಗೆ ಮತ್ತು ನಮ್ಮ ಒತ್ತಡಗಳ ಬಗ್ಗೆ ಇದೆ. ಪ್ರೀತಿ ಮಾತಾಡುವಾಗ ಕ್ರೈಮ್ ಸ್ಟೋರೀಸ್ ಅಥವಾ ಏನು ಅಲ್ಲ ಕ್ರೈಮ್ಗೇನು ಅಪರಾಧ ಸುದ್ದಿಗಳನ್ನು ವರದಿ ಮಾಡುವಾಗ ಇರಬೇಕಾಗಿರೋಂಥ ಸೂಕ್ಷ್ಮತೆ ಬಗ್ಗೆ ಹೇಳಿದ್ರು. ಇದು ಕಾನೂನು ಅರಿವು, ನಾನು ಕೋರ್ಟಲ್ಲಿ ಕಟೆಯಲ್ಲಿ ನಿಂತ್ಕೋತೀನ, ನನಗೆ ಶಿಕ್ಷೆ ಆಗುತ್ತಾ, ಇದು ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರುತ್ತೆ. ಈ ನಮ್ಮ ಇಂಗ್ಲೀಷ್ನಲ್ಲಿ ಎಥಿಕ್ಸ್ ಅಂತ ಹೇಳ್ತೀವಿ, ನಾವು ಕನ್ನಡದಲ್ಲಿ ಅದಕ್ಕೆ ಒಂದು ಸೂಕ್ತವಾದ ಪದವನ್ನು ಬಳಸ್ತೀವಿ, ಪತ್ರಿಕಾ ಧರ್ಮ. ಕಾನೂನಿಗಿಂತನೂ ನಾನು ಪತ್ರಿಕಾ ಧರ್ಮಕ್ಕೆ ಅಥವಾ ಎಥಿಕ್ಸ್ಗೆ ಜಾಸ್ತಿ ಬೆಲೆ ಕೊಡ್ತೀನಿ. ಈಗ ನಮಗೆ ಕ್ರೈಮ್ ನ್ಯೂಸ್ ಬರೆಯೋದು ನಿಜವಾಗ್ಲೂ ಅಂಥ ಇಂಟ್ರೆಸ್ಟಿಂಗ್ ಏನಿರಲ್ಲ. ಯಾಕೆಂದರೆ ಆ ವ್ಯಕ್ತಿ ಯಾರು, ಯಾವ ಊರಿನವನು, ಅಂದರೆ ಅಕ್ಯೂಸ್ಡ್ ಆಪಾದಿತನ ಬಗ್ಗೆ ನಾವು ಡೀಟೇಲ್ಸ್ ಕೊಡಬಾರ್ದು ಅಂತ ಇದೆ. ಹಾಗಾಗಿ ತುಂಬ ಸಲ ನಮಗೆ ಕ್ರೈಮ್ ವರದಿಗಳನ್ನು ಬರೆಯೋದಕ್ಕೆ ಅಂಥ ಏನು ಆಸಕ್ತಿ ಇರಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ತುಂಬ ಇಕ್ಕಟ್ಟಿಗೆ ಸಿಕ್ಕಾಕೋತೀವಿ. ಫೆಬ್ರವರಿ 10ನೇ ತಾರೀಕು ಒಬ್ಬರು ಉದಯಗಿರಿಯಿಂದ ಒಬ್ಬರು ಮುಖಂಡರು ಕಾಲ್ ಮಾಡಿದ್ರು. ನಾನು ಇನ್ನೂ ಆಫೀಸ್ನಲ್ಲೇ ಇದ್ದೆ ಒಂದು 9:30 ಹೊತ್ತಿಗೆ. ಸರ್, ಉದಯಗಿರಿ ಪೊಲೀಸ್ ಸ್ಟೇಷನ್ ಹತ್ರ ಏನೋ ಒಂಚೂರು ಗಲಾಟೆ ಆಗ್ತಾಯಿದೆ, ನೀವು ಮನೆಗೆ ಬರುವಾಗ ಆ ದಾರಿನಲ್ಲೇ ಬನ್ನಿ. ಯಾಕಂದರೆ ಅವ್ರಿಗೆ ನಮ್ಮ ಮನೆಗೆ ಗೊತ್ತಿತ್ತು, ಆ ಕಡೆ ಓಡಾಡೋದು ಗೊತ್ತಿತ್ತು. ನೀವು ಉದಯಗಿರಿ ಪೊಲೀಸ್ ಸ್ಟೇಷನ್ ಕಡೆಯಿಂದನೇ ಬನ್ನಿ, ಅದೊಂಚೂರು ನೋಡ್ಕೊಬನ್ನಿ ಸರ್ ಅಂತಂದರು. ಸರಿ, ನಾನು ಉದಯಗಿರಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಮಾದೇವಪುರ ಮೇನ್ ರೋಡ್ನಲ್ಲಿ ಹೋಗ್ತಾ ಇದ್ದೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾ ಇದ್ದಂಗೆ ಜನಸಂದಣಿ ಕಾಣ್ತಾ ಇತ್ತು ನನಗೆ. ಸರಿ, ಹತ್ರ ಪೊಲೀಸ್ ಸ್ಟೇಷನ್ ಬಾಗ್ಲ ಹತ್ರ ಹೋಗ್ತಾ ಇರೋ ಹಾಗೆ ಆ ಗುಂಪನ್ನು, ಆ ಕ್ರೌಡ್ನ ದಾಟಿ ನಾನು ಮುಂದಕ್ಕೆ ಹೋಗ್ತೀನಾ ಅನ್ನೋಂಥ ಒಂದು ಡೌಟು, ಇದ್ರ ಜೊತೆಯಲ್ಲಿ ಜೀವಂತವಾಗಿ ನಾನು ಹೋಗ್ತೀನಾ ಅನ್ನೋದು ಇನ್ನೊಂದು ಡೌಟು. ಹೇಗೋ ಕಷ್ಟಪಟ್ಟು ದಾಟ್ಕೊಂಡ್ಬಿಟ್ಟೆ. ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ಆಮೇಲೆ ಬೇಕಾದ್ರೆ ಗಮನಿಸ್ಕೊಳ್ಳೋಣ, ಇಲ್ಲಿಂದ ದಾಟ್ಕೊಂಡ್ರೆ ಸಾಕು ನನಗೆ ಅನ್ನೋ ಪರಿಸ್ಥಿತಿನಲ್ಲಿ ಅಲ್ಲಿ ತುಂಬ ಒಂದು ಭಯದ ಇದರಲ್ಲಿ ಹೇಡಿ ಥರ ದಾಟ್ಕೊಂಡ್ಬಿಟ್ಟೆ. ದಾಟ್ಕೊಂಡ್ಮೇಲೆ ನಾನು ನಮ್ಮ ಪ್ರಜಾವಾಣಿ ಕೌಂಟರ್ ಪಾರ್ಟು, ಪ್ರಜಾವಾಣಿಯ ಬ್ಯೂರೋ ಮುಖ್ಯಸ್ಥರು ನರಸಿಂಹಮೂರ್ತಿ ಅವರಿಗೆ ತಕ್ಷಣ ಕಾಲ್ ಮಾಡಿದೆ. ಯಾಕೆಂದರೆ ನಾವು ಯೂಶ್ವಲಾಗಿ ಕ್ರೈಮ್ ಕವರ್ ಮಾಡೋದನ್ನು ಬಿಟ್ಟಿದ್ದೀವಿ, ಕ್ರೈಮ್ನಲ್ಲಿ ಕಾಂಟ್ಯಾಕ್ಟ್ಸ್ ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ಈಗ ಬ್ಯೂರೋ ಚೀಫ್ ಆಗಿರೋದ್ರಿಂದ ರಿಪೋರ್ಟರ್ಸ್ ನೋಡ್ಕೋತಾರೆ ಅದನ್ನು. ಹಾಗಾಗಿ ನಾವು ಅಷ್ಟೊಂದು ಇನ್ವಾಲ್ವ್ ಆಗಲ್ಲ. ಆ ಕಾರಣಕ್ಕೆ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದೆ, ಶಿವುಗೆ ಒಂಚೂರು ಅವನು ಕ್ರೈಮ್ ಬೀಟ್ ನೋಡ್ಕೋತಾನೆ, ಶಿವುಗೆ ಒಂಚೂರು ಏನು ಅಂತ ಚೆಕ್ ಮಾಡೋಕ್ಕೆ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಮುಂದಕ್ಕೆ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಮತ್ತೆ ಅದೇ ಮುಖಂಡ್ರಿಗೆ ಕಾಲ್ ಮಾಡಿ ಏನು ಗಲಾಟೆ ನಡೀತಿದೆ, ಯಾಕೆ ನಡೀತಿದೆ ಅನ್ನೋದೇನಾದರೂ ನಿಮಗೆ ಗೊತ್ತಿದೆಯಾ ಅಂತ ಅವ್ರ ವಿವರಗಳನ್ನೆಲ್ಲ ಹೇಳಿದರು. ಜೊತೆಗಿನಲ್ಲಿ ಇಲ್ಲಿ FIR ಏನಾಗಿದೆ ಅನ್ನೋದ್ರ ವಿಚಾರ ನಮಗೆ ಪೊಲೀಸರಿಂದಾನೇ ಗೊತ್ತಾಗಬೇಕು. ಯಾಕೆಂದರೆ ಕಾನೂನು ಬಂದುಬಿಡುತ್ತೆ. ಇವಾಗ ಇಲ್ಲಿವರೆಗೂ ಎಥಿಕ್ಸಿನ ಬಗ್ಗೆ ಮಾತಾಡಿದೆ, ಆದರೆ ಕಾನೂನು ಬಂದುಬಿಡುತ್ತೆ. ನಾವು FIR ಅಲ್ಲಿ ಏನಿದೆ ಅದನ್ನೇ ಬರಿಬೇಕಾಗಿ ಬರುತ್ತೆ. ಆ ಕಾರಣಕ್ಕೆ ಅಲ್ಲಿ ಏನು ಮಾಡಿದ್ದಾರೆ, FIR ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಪೊಲೀಸ್ನವ್ರು ಯಾರೂ ಕಾಲ್ ರಿಸೀವ್ ಮಾಡ್ತಾಯಿಲ್ಲ, ಗಲಾಟೆ ನಡೀತಾ ಇದೆ, ಅವ್ರು ಅದರಲ್ಲಿ ಬ್ಯುಸಿ ಇದ್ದಾರೆ, ಮಾಡ್ತಾಯಿಲ್ಲ. ಇವರು ಮುಖಂಡರು ಹೇಳಿದ್ದನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ನಮಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ನಲ್ಲಿರುವಂಥ ಪೊಲೀಸರ ಜೊತೆ ಮಾತಾಡಿ ಆ ವಿಚಾರನ ಹೇಗೋ ಕಲೆಕ್ಟ್ ಮಾಡ್ಕೊಂಡ್ವಿ. ಆದ್ರೂ ಇದನ್ನು ಬರೆಯೋದು ಹೇಗೆ, ಬರೆದು ಇದರಿಂದ ಉಲ್ಬಣಗೊಂಡ್ರೆ ಏನು ಮಾಡೋದು? ಇಲ್ಲಿ ಕಾನೂನು ಬರಲ್ಲ ನಮಗೆ. ಇದನ್ನು ಬರೆದ್ರೆ ನಾವು ತಗ್ಲಾಕೋತೀವಿ, ಕೋರ್ಟಲ್ಲಿ ಮುಂದೆ ನಿಂತ್ಕೋತೀವಿ, ಇದು ಮುಖ್ಯ ಆಗಲ್ಲ ನಮಗೆ. ಇದನ್ನು ಬರೆದ್ರೆ ನಾವು ಹೇಗೆ, ನಾಳೆ ಇವತ್ತು ಸಣ್ಣ ಗಲಾಟೆ ಇರ್ಬೋದು, ನಾಳೆ ದೊಡ್ಡ ಗಲಾಟೆ ಆಗಿಬಿಟ್ರೆ ಇದು ಹೊತ್ಕೊಂಡು ಊರಿದ್ರೆ ನಾವು ಜವಾಬ್ದಾರಿ ಆಗಿಬಿಡ್ತೀವಲ್ಲ ಅನ್ನೋ ಭಯ.
ಈ ಮಧ್ಯದಲ್ಲಿ ನಾನು ಮೈಸೂರು ಮಿತ್ರದಲ್ಲಿ ರವಿಕುಮಾರ್ ಅಂತಿದ್ದಾರೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಹೇಳಿದೆ, ಮತ್ತು ಪಬ್ಲಿಕ್ ಟಿ ವಿ ನಾಗರಾಜ್ಗೂ ಹೇಳಿದೆ. ಆ್ಯಕ್ಚುಲಾಗಿ ಅವ್ರುಗಳಿಗೆಲ್ರಿಗೂ ಈ ವಿಚಾರ ಇನ್ನೂ ಅಲ್ಲಿವರೆಗೂ ಮುಟ್ಟಿರಲಿಲ್ಲ. ಏಕೆಂದರೆ ಅಲ್ಲಿ ಆ ಕಮ್ಯುನಿಟಿ ಮುಖಂಡರು ನನಗೆ ಫಸ್ಟ್ ಹೇಳಿ ನಾನು ಆ ಕಡೆಯಿಂದ ಬಂದಿದ್ದರಿಂದ ಗೊತ್ತಾಯಿತು. ಮೀಡಿಯಾದವ್ರು ಯಾರು ಇನ್ನೂ ಅಲ್ಲಿ ಹೋಗಿರಲಿಲ್ಲ. ಆದರೆ ಅಲ್ಲಿರೋಂಥ ಜನಗಳನ್ನೇ ಆಗಲೇ ವೀಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಆದರೂ ನಾನು ಅವತ್ತು ನೈಟು ಆನ್ಲೈನ್ ಫೈಲ್ ಮಾಡಿದ ಕಾಪಿಲಾಗಲಿ, ಆಮೇಲೆ ಪ್ರಿಂಟಲ್ಲಿ ಬಂದಿದ್ದ ಕಾಪಿಲಾಗಲಿ, ಅಲ್ಲಿ ಕಲ್ಲು ತೂರಾಟ ನಡೆದಿದ್ದನ್ನು ಬೇಕು ಅಂತಾನೆ ಮೆನ್ಷನ್ ಮಾಡಲಿಲ್ಲ. ಯಾಕೆಂದರೆ ಈಗ ಆನ್ ರೆಕಾರ್ಡ್ ಹೋಯ್ತಿದ್ದು ಅಲ್ಲಿ ಅವತ್ತು ಕಲ್ತೂರಾಟ ಆಗಿತ್ತು, ನೀವು ಬರ್ದಿರ್ಲಿಲ್ಲ. ಫೆಬ್ರವರಿ 10ನೇ ತಾರೀಕು ಅವತ್ತು ನಾನು ಮೆನ್ಷನ್ ಮಾಡಲಿಲ್ಲ, ಬೇಕು ಅಂತಾನೆ ಮಾಡಲಿಲ್ಲ ಅದನ್ನು. ಅಲ್ಲಿ ಯಾಕೆಂದರೆ ಪತ್ರಿಕಾ ಧರ್ಮ ಪಾಲನೆ ಆಗ್ಲಿಲ್ಲ, ಪತ್ರಿಕಾ ಧರ್ಮ ಪಾಲನೆ ಆಗಲಿಲ್ಲ ಅಲ್ಲ, ಅದು ಸತ್ಯ ಹೇಳಿದರೆ ಅದು ಮಾನವ ಧರ್ಮ ಆಯ್ತು. ಬಿಟರ್ ಟ್ರೂತ್ ಪರವಾಗಿಲ್ಲ, ಓಕೆ. ಆದರೆ ಅಲ್ಲಿ ನನ್ನಿಂದಾಗಿ ನಾನು ಬರೆದಿರೋದು ನಮ್ಮ ಪತ್ರಿಕೆನ ತುಂಬ ಜನ ಓದ್ಬಿಡ್ತಾರೆ, ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತಾರೆ ಅನ್ನೋದು ಭ್ರಮೆನೂ ನನಗಿಲ್ಲ. ಯಾಕೆಂದರೆ ಪತ್ರಿಕೆ ಓದೋರ ಸಂಖ್ಯೆನೂ ಕಡಿಮೆ ಆಗಿದೆ, ಅದರಲ್ಲೂ ಇಂಗ್ಲೀಷ್ ಪತ್ರಿಕೆ ಓದೋರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ತರಿಸ್ತಾರೆ, ತುಂಬ ಜನ ಪೇಪರ್ ತರಿಸ್ತಾರೆ, ನಾನು ವಾದ ಮಾಡ್ಬೋದು. ಕೆಲವರು ತರಿಸೋರೆಲ್ಲ ಓದಲ್ಲ. ಕರೆಕ್ಟ್. ಇಲ್ಲ ಸತೀಶ್, ನೀವು ಹೇಳ್ತಾ ಇರೋದನ್ನು ಅನುಮೋದಿಸ್ತಾನೆ. ಇನ್ನೊಂದು ವಿಷಯ ನೆಕ್ಸ್ಟ್ ಅಂಜಲಿ ಒಂದು ಪ್ರಶ್ನೆ ಏನು ಅಂತಂದರೆ, ಎಷ್ಟೋ ಸಾರಿ ನೀವು AI ಆದರೆ, ಈಗ ಹಿಂದಿನ ಸೆಷನ್ಲೆಲ್ಲ ಕೇಳಿಸ್ಕೊಂಡ್ರಿ, AI ಆದರೆ ಎಲ್ಲದನ್ನೂ ಸಮಗ್ರವಾಗಿ ತೊಗೊಂಡು ಏನು ಬೇಕಾದ್ರೂ ಬರೆದ್ಬಿಡ್ಬೋದು. ಬಿಕಾಸ್ ಅದರ ಮುಂದಿನ ಇಂಪ್ಯಾಕ್ಟ್ ನಿಮಗೆ ಯಾರಿಗೂ, ಅಂದರೆ ಮನುಷ್ಯರಿಗೆ ತಟ್ಟುವ ಬಗ್ಗೆ ನಾನು ಒಂದು ಡಿಸ್ಟೆನ್ಸ್ ಇಟ್ಕೋಬೋದು. ನಾನು AI ಆದರೆ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ ನಾನು ಅದ್ರ ಬಗ್ಗೆ ಸಂಬಂಧ ಇಟ್ಕೋಬೇಕಾಗಿಲ್ಲ. ಆದರೆ ಈ ಊರಲ್ಲಿ ನನಗೆ ಬೇಕಾದ ಜನ ಇದ್ದಾರೆ, ಈ ದೇಶದಲ್ಲಿ ನನಗೆ ಬೇಕಾದ ಜನ ಇದ್ದಾರೆ, ಈ ರಾಜ್ಯದಲ್ಲಿ ನನ್ನ ಜನ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಅಥವಾ ಯಾರ್ದೋ ಮಕ್ಕಳಿದ್ದಾರೆ, ಇದೆಲ್ಲದೂ ಒಂದು ಗ್ರಹಿಕೆಗೆ ಬರ್ತಾ ಇರುವಾಗ ನೀವು ನಿಮಗೆ ಬೇಕಾದ ಹಾಗೆ ನಾನು ಸತ್ಯವನ್ನೇ ಮಾತಾಡುತ್ತೇನೆ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತನ್ನುವಾಗ ಒಂದು ಸಮಗ್ರ ಸಮಾಜದ ಮೇಲೆ ಸರ್, ಗುರುರಾಜ್ ಸರ್ಗೆ, ಸತೀಶ್ ಇಬ್ರಿಗೂ ನೆನಪಿರ್ಬೋದು, ರಾಜ್ಕುಮಾರ್ ಅವರ ಕಿಡ್ನಾಪ್ ಆದಾಗ ವಸ್ತುನಿಷ್ಠ ವರದಿಯನ್ನು ಯಾವ ಪತ್ರಿಕೆಯೂ ಯಾವ ಟೆಲಿವಿಷನ್ನು ಮಾಡಲಿಲ್ಲ. ಯಾಕೆ ಅಂದರೆ ಇಡೀ ಕರ್ನಾಟಕ ಹತ್ತಿ ಉರಿಯುತ್ತೆ ಅನ್ನುವ ಆತಂಕ ಇದ್ದದ್ರಿಂದ, ಮತ್ತು ಹೆಂಗಾದರೂ ಮಾಡಿ ಆ ದೊಡ್ಡ ಮನುಷ್ಯರನ್ನು, ನಟರನ್ನು ವಾಪಸ್ ಕರ್ಕೋಬೇಕು ಅಂತನ್ನುವ ಒಂದು ದೊಡ್ಡ ಆಸಕ್ತಿ ಇದ್ದದ್ರಿಂದ ಆ ಟೈಮ್ನಲ್ಲಿ ಒಂದು ಸಂವೇದನೆ ಇಟ್ಕೊಂಡು ಎಲ್ಲರೂ ರಿಪೋರ್ಟ್ ಮಾಡಿದರು. ಆ ಟೈಮ್ನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ ಅನ್ನೋ ಬಗ್ಗೆ ಹೆಮ್ಮೆ ಇದೆ ನನಗೆ. ಈಗ ನನಗೆ ಒಂದು ಪ್ರಶ್ನೆ, ಅಂಜಲಿಗೆ ಮಾಧ್ಯಮದಲ್ಲಿ ನೀವು ಸಾಕಷ್ಟು ಕಾಲಮ್ಗಳು ಕೂಡ ಬರೀತೀರಿ, ಆ್ಯಂಡ್ ನಿಮ್ಮ ತಂದೆ ಪತ್ರಕರ್ತರಾಗಿದ್ದವರು ರಾಮಣ್ಣವರು, ಮೈಸೂರಿನವರು. ಸೊ ಅಂಜಲಿಗೆ ಮೈಸೂರಿನ ಬೇರಿದೆ, ಮತ್ತು ಬೆಂಗಳೂರಿನ ಹೆಮ್ಮರ, ಆಯಿತಾ? ಸೊ ಮಾಧ್ಯಮದಲ್ಲಿ ನಮಗೆ ಒಂದು ಸಮಾಜಕ್ಕೆ ಅವಶ್ಯಕತೆ ಇರುವಷ್ಟು ಕಾನೂನು ಸೂಕ್ಷ್ಮತೆ, ಕಾನೂನು ಪ್ರಜ್ಞೆ ಕಾಣಿಸ್ತಾ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಸಾಧಾರಣವಾಗಿ ಗೃಹಿಣಿ ಇರಲಿ, ಉದ್ಯೋಗಸ್ಥ ಮಹಿಳೆ ಇರಲಿ, ಈ ಭಾರತ ದೇಶದ ಯಾವುದೇ ಮಹಿಳೆಯನ್ನು ಮಾತಾಡ್ಸಿದ್ರು ಹೇಳೋದೇನೆಂದರೆ, ಅಯ್ಯೋ ಊರವರೆಲ್ಲ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ನೆಂಟರಿಷ್ಟೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾರೆ, ನನ್ನ ಮನೆಯಲ್ಲೇ ನನ್ನ ಗಂಡ ಮಕ್ಕಳು ಮಾತು ಕೇಳಲ್ಲ, ನನ್ನ ಮನೆಯವರೇ ನನ್ನ ಮಾತು ಕೇಳಲ್ಲ. ಅದು ಇಲ್ಲಿ ಕೂತಿರೋರೆಲ್ಲರೂ ತಲೆ ಅಲ್ಲಾಡಿಸ್ತಾ ಇದ್ದಾರೆ, ಅದರಿಂದ ನಿಜ. ಮೈಸೂರು ನನ್ನ ಮನೆ, ನೀವೆಲ್ಲರೂ ನನ್ನ ಮನೆಯವರು. ಇವತ್ತು ನನ್ನ ಮಾತನ್ನು ನನ್ನ ಮನೆಯವರು ಕೇಳೋ ಹಾಗೆ ಮಾಡಿರೋ ಈ ಒಂದು ವೇದಿಕೆಗೆ, ಶುಭ ಸಂಜಯ್ಗೆ ತುಂಬ ಹೃತ್ಪೂರ್ವಕವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಹೇಳಿ ಬರಮಾಡಿಕೊಂಡ ಪ್ರೀತಿ, ಸಂಧ್ಯಾ, ಕುಸುಮ, ಒಟ್ಟಾರೆ ಈ ಟೀಮ್ಗೆ ನನ್ನ ಒಂದು ನಮಸ್ಕಾರ. ಹಾಗೆಯೇ ಎಲ್ಲ ಕಡೆ ಕಾನೂನು ತಜ್ಞೆ ಅಂತ ಹಾಕ್ತಾರೆ. ತಜ್ಞೆ, ಪಜ್ಞೆ, ಪ್ರಜ್ಞೆ ಏನೂ ಇಲ್ಲ. ಕಾನೂನನ್ನು ಕಲಿಸಿಕೊಟ್ಟ ನನ್ನ ಗುರುಗಳಾದ ಶ್ರೀ ಭೀಮೇಶ್ ಅವರು ಇವತ್ತು ಇಲ್ಲಿ ಕೂತಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ನಮಸ್ಕಾರ. ಮಾಧ್ಯಮ ಮತ್ತು ಕಾನೂನು ಪ್ರಜ್ಞೆ, ಈ ಕಾನೂನನ್ನು ನಾವು ಮಾನವೀಯತೆಯ ಹೊರತಾಗಿ ನೋಡಿದಾಗ ನಮಗೆ ಅಲ್ಲಿ ಮತ್ತು ಅನ್ನೋದು ಸೇರಿಕೊಳ್ಳುತ್ತೆ. ಮಾಧ್ಯಮಕ್ಕೆ ಈ ದಿನ ತುಂಬ ಮುಖ್ಯವಾಗಿ ಬೇಕಾಗಿರೋದು ಮಾನವೀಯ ಪ್ರಜ್ಞೆ. ಈ ಕಾಂಪಿಟೇಷನ್ ಇರಬಹುದು, ನೀವು ಹೇಳಿದ್ರಲ್ಲ ರಾಜ್ಕುಮಾರ್ ಘಟನೆ, ಆ ಟೈಮಿನ ಮಾಧ್ಯಮಗಳಿಗೂ ಈಗ ಒಂದು ಆ್ಯಂಡ್ರಾಯ್ಡ್ ಫೋನ್ ಇರೋನೆಲ್ಲ ಪತ್ರಕರ್ತ. ಹಾಗಾಗಿ ತುಂಬ ಪ್ರೆಷರ್ ಇರುತ್ತೆ. ಆ ಪ್ರೆಷರಲ್ಲಿ ಮಾಧ್ಯಮದವರು ಕಾನೂನು ತಪ್ಪು ಹೇಳಿದರೆ ಅದಕ್ಕೆ ಪರಿಹಾರ ಇರುತ್ತೆ.
ಅದನ್ನು ಸರಿಪಡಿಸ್ಕೊಳ್ಬಹುದು. ಆದರೆ ಮಾನವೀಯತೆ ಪ್ರಜ್ಞೆಯನ್ನು ನಾವು ಮರೆತರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬಹಳ ದೊಡ್ಡ ಡ್ಯಾಮೇಜು ಆಗುತ್ತೆ. ಯಾಕೆಂದರೆ ಪತ್ರಿಕಾರಂಗ, ಪ್ರಿಂಟ್ ಮಾಧ್ಯಮ ಇರ್ಬೋದು, ಡಿಜಿಟಲ್ ಮಾಧ್ಯಮ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಬೇಕಾದಷ್ಟು ಕಾನೂನು ಪ್ರಜ್ಞೆ ಇಲ್ಲ ಮತ್ತು ಮಾನವೀಯತೆಯಿಂದ ದೂರ ಆಗ್ತಾ ಇರೋದು ಸಹ ಈ ಒಂದು ಗ್ಯಾಪ್ಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಸಣ್ಣ ಕ್ರೈಮ್ ರಿಪೋರ್ಟ್ ಮತ್ತು ಡೆಫಮೇಷನ್ ಎರಡಕ್ಕೆ ಒಬ್ಬ ಪತ್ರಕರ್ತ ಹೆದರ್ತಾನೆ. ಅದು ಮಾಡುವಾಗ ಮಾತ್ರ ಬಹಳ ಕೇರ್ಫುಲ್ಲಾಗಿ ಇರ್ತಾನೆ ಅಲ್ಲ. ಅದೇ ನೋಡಿ, ಈಗ ಒಂದು ಸಣ್ಣ ಉದಾಹರಣೆ, ಮಕ್ಕಳ ಹಕ್ಕುಗಳ ವಿಷಯ ಬಂದಾಗ ವಿಕ್ಟಿಮ್ ಆಗಿರೋ ಮಕ್ಕಳಿರಬಹುದು, ಇಲ್ಲ ಕಾನ್ಫ್ಲಿಕ್ಟ್ ವಿತ್ ಲಾ ಅಂದರೆ ಕಾನೂನಿನೊಡನೆ ಮಕ್ಕಳನ್ನು ಅಪರಾಧಿ ಅಂತ ಹೇಳೋ ಹಾಗಿಲ್ಲ, ಕಾನೂನಿನೊಡನೆ ಸಂಘರ್ಷದಲ್ಲಿರುವ ಮಗು ಅಂತ ಹೇಳ್ತೀವಿ. ಈ ಎರಡೂ ರೋಲ್ನಲ್ಲಿ ಒಂದು ಮಗುವಿನ ಮುಖವನ್ನು ಟಿ ವಿಗಳಲ್ಲಿ ತೋರಿಸಬಾರದು, ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಬಾರ್ದು ಅಂತ ಒಂದು ಕಾನೂನು ಇದೆ, ರೂಲು ಇದೆ, ನಿರ್ದೇಶನ ಇದೆ, ಗೌರ್ಮೆಂಟ್ ಆರ್ಡರ್ ಇದೆ. ನಮ್ಮ ಪತ್ರಕರ್ತ ಮಹಾಶಯರು ಅಂದರೆ ಈ ಥರ ಅನುಭವ ಇರೋರು ಬುದ್ಧಿವಂತರಲ್ಲ, ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡಿರೋ ನನ್ನಂಥ ಪತ್ರಕರ್ತರು ತಂದೆ ತಾಯಿ ಹೆಸರು, ಫೋಟೋ, ಸ್ಕೂಲಿನ ಹೆಸರು, ಶಾಲೆಯ ಹೆಸರು, ಕ್ಲಾಸ್ ತರಗತಿ ಸೆಕ್ಷನ್ನಿನ ಹೆಸರು, ಅಜ್ಜಿ ತಾತನ ಹೆಸರು, ಫೋಟೋ ಎಲ್ಲ ಹಾಕ್ಬಿಟ್ಟು ಆ ಮಗುವಿನ ಮುಖವನ್ನು ಮಾತ್ರ ಬ್ಲರ್ ಮಾಡೋದು. ಇದು ಇಲ್ಲಿ ಬರಬೇಕು. ಕಾನೂನಿನ ಪ್ರಜ್ಞೆ ಇದೆ, ಮಗುವಿನ ಮುಖ ತೋರಿಸ್ಬೇಡಿ ಅಂತ ಹೇಳಿದ್ದೀರಲ್ಲ, ತೋರಿಸ್ಲಿಲ್ಲ. ಆದರೆ ನೀವು ಮಾಡ್ತಾ ಇರೋದು ಮಾನವೀಯ ಪ್ರಜ್ಞೆಯನ್ನು ಮರಿತಾ ಇದ್ದೀರಾ. ಇದು ಸ್ವಲ್ಪ ಪತ್ರಿಕೋದ್ಯಮಿಗಳು ಒಂದು ತಿಳ್ಕೊಳ್ಬೇಕು. ಇನ್ನೊಂದು, ಎಲ್ಲಿ ಇದನ್ನು ಮೀರಬಹುದು ಕಾನೂನನ್ನು ಏನು ಮಾಡ್ತಾರೆ ಅಂದರೆ ತುಂಬ ಒಂಥರ ಬ್ಲ್ಯಾಂಕೆಟ್ ರೂಲ್ ಥರ ಕುರುಡಾಗಿ ಫಾಲೋ ಮಾಡ್ತಾರೆ. ಅನ್ನೋಕ್ಕೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ತಂದೆ ತಾಯಿ ಮಗು ಬೆಂಗಳೂರಿನ ಫ್ಲೈಓವರ್ ಕೆಳಗಡೆ ತೀರ್ಕೊಂಡ್ಬಿಟ್ರು. ಅವರ ಫೋಟೋಗಳನ್ನು ಮಾಧ್ಯಮಗಳಲ್ಲಿ ಡಿಜಿಟಲ್ ಆ್ಯಂಡ್ ಇದರಲ್ಲಿ ಅವರ ಫ್ಯಾಮಿಲಿ ಫೋಟೋಯನ್ನು ಹಾಕಿದ್ರು. ಅಲ್ಲಿ ಆ ಮಗುವಿನ ಮುಖವನ್ನು ಬ್ಲರ್ ಮಾಡುವುದು. ಮಗು ಯಾವುದೋ ಬರ್ತ್ಡೇ ಪಾರ್ಟಿನಲ್ಲಿ ತಂದೆ ತಾಯಿ ಜೊತೆ ಇದೆ, ಮಗುವಿನ ಮುಖವನ್ನು ಬ್ಲರ್ ಮಾಡುವುದು. ಇದರಲ್ಲಿ ಏನು ಅರ್ಥ ಇದೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನನಗೆ ಇನ್ನೂ ಇಲ್ಲೇ ನಮ್ಮ ಮೇಷ್ಟ್ರು ಕೂತಿರೋದ್ರಿಂದ ಅವ್ರು ಮುಂದಕ್ಕೆ ಹೇಳ್ಕೊಡ್ತಾರೆ, ಕಲ್ತ್ಕೊಂಡ್ಬಿಡ್ತೀನಿ. ಬಟ್ ಈ ಪತ್ರಕರ್ತರು ಕಲಿಯೋದು ಯಾವಾಗ, ಅದು ನನಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನಿನ ವಿದ್ಯಾರ್ಥಿಗಳಿಗೂ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಮೊದಲನೇ ಪಾಠ ಏನು ಅಂದರೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ಯಾರಿಗೆ ಕಾನೂನು ಗೊತ್ತಿಲ್ಲ ಅದು ಕ್ಷಮೆಗೆ ಅರ್ಹ ಅಲ್ಲ ಅಂತ. ಕಾನೂನು ಗೊತ್ತಿರಬೇಕು. ಲೆಫ್ಟ್ ಸೈಡಲ್ಲಿ ಹೋಗೋದು ರೈಟ್ ಸೈಡಲ್ಲಿ ಹೋದರೆ ರಾಂಗ್ಸ್ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ನೀವು ತಿಳ್ಕೊಂಡಿರಬೇಕು. ಸೊ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಮಾತು ಇಬ್ಬರಿಗೂ ಅನ್ವಯ ಆಗುತ್ತಿದ್ದು. ಕಾನೂನಿನ ವಿದ್ಯಾರ್ಥಿಗಳಿಗೂ ಮೊದಲ ಪಾಠ, ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಮೊದಲ ಪಾಠ. ಆಗಲೇ ಅಂಜಲಿ ರಾಮಣ್ಣ ಅವರು ಹೇಳಿದಾಗೆ, ಈ ಮಕ್ಕಳ ಹಕ್ಕುಗಳು ಯಾರು 18 ವರ್ಷಕ್ಕಿಂತ ಕೆಳಗಡೆ ಇರ್ತಾರೆ ಮಕ್ಕಳು, ಮತ್ತು ಅವರ ರಕ್ಷಣೆ ಮತ್ತು ಪೋಷಣೆ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಅಂಥ ಮಕ್ಕಳನ್ನು ಹೆಸರು ಅಥವಾ ಅವ್ರ ತಂದೆ ತಾಯಿ ಹೆಸರು ಅವ್ರ ಮೇಲೆ ಏನಾರ ಅಫೆನ್ಸ್ ಆದಾಗ ಮಾಡೋ ಹಾಗಿಲ್ಲ ಅಂತ. ಉದಾಹರಣೆಗೆ ದಾವಣಗೆರೆಯಲ್ಲಿ ನಡೆದಿದ್ದು ಈಗ ಒಂದು 4-5 ವರ್ಷದ ಹಿಂದೆ ದಾವಣಗೆರೆಯ ಅನಾಥಾಲಯದಲ್ಲಿ ಒಂದು ಬಾಲಭವನ ಉದ್ಘಾಟನೆ ಆಗುತ್ತೆ. ಅಲ್ಲಿ ಬಾಲಭವನದಲ್ಲಿರೋ ಮಕ್ಕಳು 18 ವರ್ಷದಕ್ಕಿಂತ ಒಳಗಡೆ ಇರೋ ಮಕ್ಕಳು, ಮತ್ತು ಅವರಿಗೆ ಪೋಷಣೆ ಮತ್ತು ರಕ್ಷಣೆ ಸರ್ಕಾರ ಹೊತ್ಕೊಂಡಿರುತ್ತೆ. ಆ ಬಾಲಭವನ ಒಬ್ಬ ಮಂತ್ರಿ ಹೋಗಿ ಉದ್ಘಾಟನೆ ಮಾಡ್ತಾರೆ. ಆ ಮಕ್ಕಳು ಫೋಟೋ ಎಲ್ಲ ಬರುತ್ತೆ, ಮಂತ್ರಿಗಳ ಜೊತೆಗೆ ಇದ್ದಿದ್ದು ಆ ಮಕ್ಕಳು ಫೋಟೋ ಎಲ್ಲ ಬರುತ್ತೆ. ಅದು ಪತ್ರಿಕೆಯಲ್ಲಿ ಬಂದ ಮೇಲೆ ಒಂದು NGO ಸರ್ಕಾರಕ್ಕೆ ಪತ್ರ ಬರೆದು, ನೋಡಿ ಮಕ್ಕಳು ಫೋಟೋ ಬರಬಾರ್ದಾಗಿತ್ತು, ಬಾಲಭವನ ಉದ್ಘಾಟನೆ ಆಯಿತು, ನಿಜ, ಒಳ್ಳೆ ಕಾರ್ಯಕ್ರಮ, ಆ ಮಕ್ಕಳು ಅನಾಥಾಲಯದಲ್ಲಿ ರಕ್ಷಣೆ ಪಡ್ಕೋತಿದ್ದಾರೆ, ನೀವು ಅವ್ರ ಫೋಟೋ ಪ್ರಕಟ ಮಾಡಿದ್ದೇ ತಪ್ಪು, ಮಾಡಬಾರ್ದು ಅಂತ. ಅಂದರೆ ಇಷ್ಟು ಸೂಕ್ಷ್ಮ ಇರಬೇಕು ಪತ್ರಿಕೆಯವರು. ಬಾಲಭವನ ಉದ್ಘಾಟನೆ ಫೋಟೋ ಹಾಕಿ, ಆದರೆ ಅಲ್ಲಿರೋ ಮಕ್ಕಳು ಫೋಟೋ ಹಾಕಬಾರ್ದು. ಯಾಕೆಂದರೆ ಆ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಸರ್ಕಾರ ಹೊತ್ಕೊಂಡಿದೆ. ಈ ನಮ್ಮನೇಲಿ ನಮ್ಮ ಮಕ್ಕಳು ಫೋಟೋ ಹಾಕಿದ್ರೆ ಏನೂ ತಪ್ಪಿಲ್ಲ, ಯಾಕೆ ಅಂದರೆ ನಮ್ಮ ರಕ್ಷಣೆ ಪೋಷಣೆ ಪೋಷಕರದೇ ಜವಾಬ್ದಾರಿ ಆಗಿರೋದ್ರಿಂದ. ಅಥವಾ ಅದೇ ಅನಾಥಾಲಯದ ಮಕ್ಕಳು ಅವ್ರು ಯಾವುದೋ ಒಂದು ಪ್ರಶಸ್ತಿ ತೊಗೊಂಡ್ರೆ, ಬಹುಮಾನ ತೊಗೊಂಡ್ರೆ ಕಾಂಪಿಟೇಷನಲ್ಲಿ, ಅವಾಗ ಹಾಕಿ ಫೋಟೋ, ಯಾವತ್ತು ತಪ್ಪಲ್ಲ. ಯಾವಾಗ ಹಾಕಬೇಕು ಯಾವಾಗ ಹಾಕಬಾರ್ದು ಗೊತ್ತಿರಬೇಕು. ಅಲ್ಲಿಗೆ ಸರ್, ಪತ್ರಕರ್ತರಿಗೆ ಅಷ್ಟೇ ಅಲ್ಲದೆ ಫೋಟೋಗ್ರಾಫರ್ಗಳಿಗೂ ಕಾನೂನು ಪ್ರಜ್ಞೆ ಇರಬೇಕು. ಅಥವಾ ಪತ್ರಕರ್ತರಿಗಷ್ಟೇ ಇದ್ರೆ ಸಾಕು. ಫೋಟೋಗ್ರಾಫರ್ಸು ಕೂಡ ಪತ್ರಕರ್ತರೆ, ಅವರು ಕೂಡ ಛಾಯಾ ಪತ್ರಕರ್ತರೆ, ಅವರು ಕೂಡ ಅವರು ಕೂಡ ಅವರನ್ನ ಫೋಟೋ ಜರ್ನಲಿಸ್ಟ್ ಅಂತ ಕರೀತಾರೆ. ನಾಟ್ ಜಸ್ಟ್ ಫೋಟೋಗ್ರಾಫರ್ಸ್, ದೇ ಫೋಟೋ ಜರ್ನಲಿಸ್ಟ್. ಯಾಕೆಂದ್ರೆ ಎಷ್ಟೋ ಸಾರಿ ಚಿತ್ರ ಮಾತ್ರ ಸಿಕ್ಕಿರುತ್ತೆ, ಅದಕ್ಕೆ ಹಿನ್ನೆಲೆ ಮಾಹಿತಿಯನ್ನ ಬಹುತೇಕ ಸಾರಿ ಆಫೀಸ್ಗಳಲ್ಲಿ ಫೋಟೋಗ್ರಾಫರ್ಗಳಿಂದನೇ ಇಸ್ಕೊಳ್ತಾರೆ. ಈ ಸೂಕ್ಷ್ಮಗಳನ್ನು ಇವತ್ತು IPCಯಿಂದ ನ್ಯಾಯ ಸಂಹಿತೆಗೆ ಬದಲಾಗ್ತಾ ಇರೋ ಸಮಯದಲ್ಲಿ ಮಾಧ್ಯಮ ಮನೆಗಳಲ್ಲಿ, ಅಂದರೆ ನ್ಯೂಸ್ ಪೇಪರ್ ಆಫೀಸಸ್ ಆಗಲಿ, ಟೆಲಿವಿಷನ್ ಚಾನೆಲ್ಸ್ ಆಗಲಿ, ಅಥವಾ ಕ್ರೆಡಿಬಲ್ ಯೂಟ್ಯೂಬ್ ಸೋರ್ಸಸ್ ಆಫ್ ನ್ಯೂಸ್, ಇವತ್ತು ನಾವು ತುಂಬ ಕನ್ಸ್ಯೂಮ್ ಮಾಡ್ತಾ ಇರೋದು ನ್ಯೂಸ್ನ ವಾಟ್ಸಾಪ್ ಮೂಲಕ. ಅದಕ್ಕೆ
ವಾಟ್ಸಾಪಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಥವಾ ಯಾವ ಜವಾಬ್ದಾರಿನೂ ಇಲ್ಲ. ಅದಕ್ಕೆ ಅಪ್ಪ ಅಮ್ಮ ಇರಬೇಕಂತ ಹೇಳ್ತಾ ಇಲ್ಲ ನಾನು, ಯಾವ ಜವಾಬ್ದಾರಿನೂ ಇಲ್ಲ. ಇವತ್ತು ಬಂದಿದೆ ಅದನ್ನು ನಂಬ್ತೀರಿ, ನಾಳೆ ಅದಲ್ಲ ಅಂತ ಆಯಿತು ಅಂತಂದ್ರೆ ಅದನ್ನು ಯಾರೂ ಹೇಳೋದೂ ಇಲ್ಲ ನಿಮಗೆ. ಅದನ್ನು ನಂಬ್ಕೊಂಡು ನೀವು ಏನೋ ಒಂದಷ್ಟು ಇದು ಒಂಥರ ಟಿ ವಿಲಿ ಭವಿಷ್ಯ ಕೇಳ್ದಂಗೆ ಇರುತ್ತೆ. ಅದಕ್ಕೆ ಪುರಾವೆನೂ ಇಲ್ಲ, ಅದಕ್ಕೆ ಯಾವ ತೂಕನೂ ಇಲ್ಲ. ಈ ಬದಲಾವಣೆ ಆಗ್ತಾ ಇರುವ ಸಮಯದಲ್ಲಿ ಮಾಧ್ಯಮ ಮನೆಗಳಲ್ಲಿ ಯಾವ ಥರದ ತಯಾರಿ ಮಾಡ್ಕೋಬೇಕಾಗತ್ತೆ ಅಂತ ಅನ್ನೋದ್ರ ಬಗ್ಗೆ ಕಾನೂನಿನ ವತಿಯಿಂದ ನೀವು ಮತ್ತು ಮಾಧ್ಯಮದ ವತಿಯಿಂದ ಸತೀಶ್ ಹಾಗೂ ಗುರುರಾಜ್ ಸರ್ ಹೇಳಬೇಕು. ಈಗ ನೋಡಿ, ಈಗ ಕೇಶವ್ ಸಿಂಗ್ ಪ್ರಕರಣ ಅಂತ 1966ರಲ್ಲಿ ನಡೆದಿದ್ದು ಭಾಳ ದೊಡ್ಡ ಪ್ರಕರಣ ಅದು. ಇವತ್ತು ಕೂಡ ನೀವು ಪಾರ್ಲಿಮೆಂಟಲ್ಲಾಗಲಿ ಅಸೆಂಬ್ಲಿಯಲ್ಲಾಗಲಿ ಮಾತಾಡುವಾಗ ಶಾಸಕರು ಕೇಶವ್ ಸಿಂಗ್ ಪ್ರಕರಣವನ್ನು ಉದಾಹರಣೆ ಮಾಡ್ತಾರೆ. ಈ ಕೇಶವ್ ಸಿಂಗ್ ಪ್ರಕರಣ ಲಾ ಸ್ಟೂಡೆಂಟ್ಸು ಓದ್ತಾರೆ, ಮೀಡಿಯಾ ಸ್ಟೂಡೆಂಟ್ಸು ಓದ್ತಾರೆ. ಏನಂದರೆ ಕೇಶವ್ ಸಿಂಗ್ ಪ್ರಕರಣ ಶಾಸಕಾಂಗ ಮತ್ತು ನ್ಯಾಯಾಂಗದ ಮಧ್ಯೆ ಬಹಳ ದೊಡ್ಡ ಸಂಘರ್ಷ ನಡೆದ್ಬಿಡ್ತು ಈ ದೇಶದಲ್ಲಿ. 66ನೇ ಇಸ್ವಿಯಲ್ಲಿ ಭಾಳ ಕೊನೆಗೆ ರಾಷ್ಟ್ರಪತಿ ಇಂಟರ್ವ್ಯೂನ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಇವತ್ತು ಕೂಡ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು. ಕೇಶವ್ ಸಿಂಗ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಚಾರ ಬಂದಾಗ ಆರ್ಟಿಕಲ್ 19(1)(a) ಕಾನ್ಸ್ಟಿಟ್ಯೂಷನು ಕೇಶವ್ ಸಿಂಗ್ ಪ್ರಕರಣವನ್ನೇ ಎಲ್ಲರೂ ಕೂಡ ನ್ಯಾಯಾಲಯದ ಕಲಾಪಗಳಲ್ಲಿ ಆವಾಗವಾಗ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಬಂದಾಗ ಈ ಪ್ರಕರಣವನ್ನು ಕೋರ್ಟ್ ಮಾಡೇ ಮಾಡ್ತಾರೆ. ಒಂದೇ ಒಂದು 60 ವರ್ಷ ಆಗೋಗಿದೆ, ಆದರೂ ಕೂಡ ಈ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿದೆ. ಇಲ್ಲಿ ಒಂದೇ ಒಂದು ಪುಟ್ಟದ ಒಂದು ಪ್ರಶ್ನೆ ಇದೆ ನನಗೆ. ಇದು ಬಹುತೇಕ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಮಾಧ್ಯಮ ಕಾರ್ಯನಿರ್ವಹಿಸುವ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಇದು ಯಾವ ಸೆಕ್ಷನ್ ಅಲ್ಲಿ ಆಗತ್ತೆ? ಆರ್ಟಿಕಲ್ 19(1) ಕಾನ್ಸ್ಟಿಟ್ಯೂಷನ್ ಅಷ್ಟೇ ಇರೋದು ನಮಗೆ. ಸೊ ನಾಟ್ ಅ ಫ್ರೀ ಪ್ರೆಸ್ ಕಂಟ್ರಿ. ಅಂದ್ರೆ ಮಾಧ್ಯಮಕ್ಕೆ ಡೆಡಿಕೇಟೆಡ್ ಆದಂಥ 5 ಸೆಕ್ಷನ್ ಇಲ್ಲ. ಯಾವ ನಾಗರಿಕರಿಗೆ 19(1)(a) ಇದೆಯೋ, ನಿಮಗೇನಿದೆಯೋ ಅದು ಮಾಧ್ಯಮಕ್ಕೂ ಇದೆ, ಮಾಧ್ಯಮಕ್ಕೇನಿದೆಯೋ ಅದು ನಿಮಗೂ ಇದೆ. ಹಾಗಾಗಿ ಮಾಧ್ಯಮ ತನ್ನ ಜವಾಬ್ದಾರಿ ನಿರ್ವಹಿಸದೇ ಇರುವ ಸಮಯದಲ್ಲಿ ನೀವು ಪ್ರಶ್ನೆ ಮಾಡಬಹುದು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಅದು ಮಾಧ್ಯಮದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ, ಜನರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಮಾಧ್ಯಮದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ, ಜನರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಜನರ ಕೈಯಲ್ಲಿ ಮಾಧ್ಯಮ ಇಲ್ಲ, ನನ್ನ ಕೈಯಲ್ಲಿ ಒಂದು ಪೇಪರ್ ಇದೆ, ಇವ್ರ ಕೈಯಲ್ಲಿ ಒಂದು ಟಿವಿ ಇರ್ಬೋದು. ಮಾಧ್ಯಮ ಇದು ಕಾನೂನನ್ನ ಹೇಗೆ ಅನ್ವಯಗೊಳಿಸ್ಕೊಂಡು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವೋ ಆ ಹಂತದಲ್ಲಿ ಮಾಧ್ಯಮ 19(1)(a) ಬಳಸ್ಕೊಳ್ತಾ ಇದೆ. ಹೌದು ಅಲ್ವಾ ಸರ್? ಅಂದ್ರೆ ಈಗ ಥರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದ್ ಕಡೆ ಆದ್ರೆ ಘನತೆಯಿಂದ ಬದುಕೋ ಅಂತಹ ಸ್ವಾತಂತ್ರ್ಯ ಕೂಡ ಇನ್ನೊಂದ್ ಕಡೆ ಇದೆ. ಈಗ ಸೀಸಾ ಆಟ ಆಡ್ತಾರೆ ನೋಡಿ ಮಕ್ಕಳು, ಎರಡು ಕೊನೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗೆ ಮುಖ್ಯ ಆದ್ರೆ ನಿಮಗೆ ಘನತೆಯಿಂದ ಜೀವಿಸೋ ಹಕ್ಕು ಮುಖ್ಯ. ಎರಡೂ ಮುಖ್ಯ, ಸಂವಿಧಾನದಲ್ಲಿ ಎರಡೂ ಕೂಡ ಇದೆ ಮೂಲಭೂತ ಹಕ್ಕು. ಅಂಜಲಿ, ನೀವು ಫ್ರೀ ಪ್ರೆಸ್ ಅಂತ ಒಂದು ಪದಗುಚ್ಛ ಬಳಸಿದ್ರಿ. ನಮ್ಮಲ್ಲಿ ಯಾವುದು ಫ್ರೀ ಅಲ್ಲ, ಫ್ರೀಡಮ್ ಇರುವ ಪ್ರೆಸ್ ಅದು ಸಂವಿಧಾನದಲ್ಲಿ ಇದೆ. ಆ ಇರುವನ ಪತ್ರಕರ್ತರು ಮರ್ತು ಬಿಟ್ಟು ನಾನಾ ಹಳವಂಡಿಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಲಾಯರ್ಗಳು ಅಷ್ಟೇ, ಪತ್ರಕರ್ತರು ಅಷ್ಟೇ. ನಾವು ಆ ಇರುವ ಒಂದು ಕಂಜಂಕ್ಷನ್ ಮರ್ತು ಬಿಡ್ತೀವಿ. ಈಗ ದರ್ಶನ್ ಕೇಸು ನಾವೆಲ್ಲರೂ ನೋಡಿದ್ದೀವಿ, ಮಾಧ್ಯಮಗಳಲ್ಲಿ ಓದಿದ್ದೀವಿ. ಪ್ರಿಂಟ್ ಮಾಧ್ಯಮದಲ್ಲಿ A1, A2, A3 ಅಂತ ಹಾಕಿ ಗಾಬರಿಗೊಳಿಸ್ತಾ ಇರಲಿಲ್ಲ. ಈ ಡಿಜಿಟಲ್ ಮಾಧ್ಯಮದಲ್ಲಿ A1 ಹಿಡ್ಕೊಂಡು ಹೋಗಿದ್ದಾರೆ, A2 ತಳ್ಳಾಡಿದ್ದಾರೆ, A3 ಮನೆಗೆ ಕಳಿಸಿದ್ದಾರೆ. A1, A2, A3 ಅಂದ್ರೆ ಏನು? ಕಾಮನ್ ಆಗಿ ಜನ ಎಲ್ಲ ಏನು 17 ಜನ ಆರೋಪಿಗಳಿದ್ದಾರೆ, 1, 2, 3ಗೆ ಅಕ್ಯೂಸ್ 1, ಅಕ್ಯೂಸ್ 2, ಅಕ್ಯೂಸ್ 3 ಅಂತ ಹೇಳ್ತಾರೆ ಅಂತ. ಆದರೆ ಪತ್ರಕರ್ತರು ತಿಳ್ಕೊಳ್ಬೇಕಾಗಿರೋ ವಿಷಯ ಅಂದರೆ ಅಲ್ಲಿ 1, 2, 3, 4 ಕೊಟ್ಟಿರೋದು ನಂಬರ್ ಅಲ್ಲ. ಅವರವರು ಯಾವ ಮಟ್ಟದಲ್ಲಿನ ಯಾವ ಡಿಗ್ರಿಯಲ್ಲಿ ಅಪರಾಧ ಕಮಿಟ್ ಮಾಡಿದ್ದಾರೆ ಅವರನ್ನು A1, ದರ್ಶನ್ A7 ಆಗ್ಬೋದಿತ್ತು. ಹಾಗಂದ ಮಾತ್ರಕ್ಕೆ ದರ್ಶನ್ ಜವಾಬ್ದಾರಿ ಕಡಿಮೆ, ದರ್ಶನ್ ಸುಮ್ಮನೆ ನಂಬರ್ ABCD, ಅಂಜಲಿ ರಮಣ್ಣ ಎಲ್ಲದರಲ್ಲೂ ಫಸ್ಟ್ ಅಲ್ವಾ A ಇಂದ, ಆ ಥರ ಅಂದ್ಕೊಂಡು A1, A2, A3 ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ಅದಕ್ಕೆ ನಾನು ಹೇಳೋದೇನು ಗೊತ್ತಾ, ಕಾನೂನಿನ ಪ್ರಜ್ಞೆ ಇಟ್ಕೊಳ್ಳಿ. ಅನಾವಶ್ಯಕವಾಗಿ ಕಾನೂನು ಪದಗಳನ್ನು ಯಾಕೆ ಬಳಸಬೇಕು? A1 ಸೆಕ್ಷನ್ 148 ಸೆಕ್ಷನ್ 222 ವೈ ವಿಷಯ ಹೇಳಿ ಮಾರಾಯ್ರೆ. ಸೆಕ್ಷನ್ 222 ನೀವು 9 ಗಂಟೆಗೆ ಹೇಳಿದ್ರೆ ಯಾರ ತಲೆಗೂ ಹೋಗಲ್ಲ, ವಿಷಯ ಕೈ ಬಿಟ್ಬಿಡ್ತೀರಾ. ಮತ್ತು ನಮ್ಮಲ್ಲಿ ಫಾಲೋ ಅಪ್ ಜರ್ನಲಿಸಮ್ ಇಲ್ಲ. ಹಾಗಾಗಿ ಏನಾಗುತ್ತೆ, 222 ಕೂತ್ಕೊಳ್ಳುತ್ತೆ, ವಿಷಯ ಮನೆಗೆ ಹೋಗ್ಬಿಡುತ್ತೆ. ಅದರಿಂದ ದಯವಿಟ್ಟು ಪತ್ರಕರ್ತರು ಗಮನಿಸಬೇಕಾಗಿರೋದು ಅಂದರೆ ನೀವು ವಿಷಯವನ್ನ ಮುನ್ನೆಲೆಗೆ ತನ್ನಿ, ಸೆಕ್ಷನ್ಗಳನ್ನು ಬಿಟ್ಕೊಂಡು ಬನ್ನಿ. ಮತ್ತು IPC BNS ಇವಾಗ ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ ಅಲ್ಲ, ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನೀವು ಯಾವಾಗ ಸೆಕ್ಷನ್ಗಳ ಮೇಲೆ ಗಮನ ಹರಿಸ್ತೀರೋ ಆವಾಗ ಏನೋ ಬಂದ್ಬಿಟ್ಟಿದೆ ಅನಿಸುತ್ತೆ. ಅದರ್ವೈಸ್ ವ್ಯತ್ಯಾಸ ವಿಷಯಗಳು ಹಾಗೇ ಇದೆ, ಸೆಕ್ಷನ್ ಬದಲಾಗಿದೆ. ಸೆಕ್ಷನ್ನ ನಾನು ನೋಡ್ಕೊಳ್ತೀನಿ, ನೀವುಗಳು ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ, ನೀವು ವಿಷಯವನ್ನು ನೋಡ್ಕೊಳ್ಳಿ. ಈಗ ಹೆಂಗೆ ಮಾಡಬೇಕಾಗತ್ತೆ ಅಂತಂದರೆ ಅಂಜಲಿ, ಅವಾಗ
ನೀವು ಒಂದು 2 ಗಂಟೆ ಮಾಧ್ಯಮದ ಸಹಾಯಕ್ಕೆ ಬರಬೇಕಾಗುತ್ತೆ. ಅಂದರೆ ಇಲ್ಲಿಯವರೆಗೆ ನಮಗೆ ಲೀಗಲ್ ಸೆಲ್ ಇರ್ತಾ ಇರಲಿಲ್ಲ. ಬಹುಶಃ ಟೈಮ್ಸ್ ಆಫ್ ಇಂಡಿಯಾ ಆಫೀಸಲ್ಲಿ ಮಾತ್ರ ಇತ್ತು, ಅದರಿಂದಾಗಿ ವಿಜಯ್ ಕರ್ನಾಟಕಕ್ಕೆ ಬಂತು. ಆದರೆ ಈಗ ಬಹುತೇಕ ಎಲ್ಲ ಆಫೀಸ್ಗಳಲ್ಲಿ ಲೀಗಲ್ ಸೆಲ್ ಯಾಕಿದೆ ಅಂತಂದ್ರೆ ಒಂದು ಸುದ್ದಿ ಬರೆದ್ರೆ ಕಳಿಸ್ಬೇಕಾ ಸತೀಶ್? ಹೌದು. ಯಾಕೆ ಲೀಗಲ್ ಸೆಲ್? ಈಗ ಬಚಾವಾಗಕ್ಕಷ್ಟೇನಾ ಅಥವಾ ಸೂಕ್ಷ್ಮವಾಗಿರಕ್ಕ? ಹೇಳ್ತೀನಿ. ಈಗ ಅಂಜಲಿ ರಾಮಣ್ಣ ಅವರು ಹೇಳಿದರು, ಸೆಕ್ಷನ್ನ ನಮಗೆ ಬಿಟ್ಬಿಡಿ, ಸುದ್ದಿ ನೀವು ಬರೀರಿ ಅಂತ. ಅದು ಟಿ ವಿ ಮಾಧ್ಯಮಕ್ಕೆ ಅಥವಾ ವಿಜುವಲ್ ವಿಡಿಯೋಗಳಿಗೆ ಆಗ್ಬೋದು. ಆದರೆ ನಮ್ಮದು ಇನ್ನೊಂದು ಜವಾಬ್ದಾರಿನೂ ಇದೆ ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಯಲ್ಲಿ. ಚಿಕ್ಕ ಎಜುಕೇಷನ್ ಸಹ ಮಾಡ್ತೀವಿ. ಆ ಕಾರಣಕ್ಕೆ ಪ್ರಿಂಟ್ ಮೀಡಿಯಾದಲ್ಲಿ ಸೆಕ್ಷನ್ ಹಾಕಿ ಅದನ್ನು ವಿವರಿಸಿದರೆ ಒಂದು 4 ಜನಕ್ಕೆ ಅದು ತಲುಪುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಅದನ್ನು ಮಾಡ್ತೀವಿ. ಆದರೆ ಖಂಡಿತ ನಿಮ್ಮ ಅಂಕಣಕ್ಕೆ ನಾವು ಕಲ್ಲ ಹಾಕಲ್ಲ. ಸುದ್ದಿ ಬರೆಯುವಾಗ ಅಂಕಣ ನೀವು ಸುದ್ದಿ ಬರೆಯುವಾಗ ಅಂಕಣ ಮಾಡಕ್ಕಾಗಲ್ಲ. ಇಲ್ಲ, ಬಹುತೇಕ ಸಾರಿ ಏನಾಗುತ್ತೆ, ಯಾಕೆ ಈ ಸೆಕ್ಷನ್ಗಳ ಉಲ್ಲೇಖ ಬರುತ್ತೆ ಅಂದರೆ ಇನ್ ಡಿಫೆನ್ಸ್ ಆಫ್ ಸತೀಶ್ ಆ್ಯಂಡ್ ಆಲ್ಸೋ ಅಂಜಲಿ, ಪೊಲೀಸ್ನವ್ರು ಹೇಳಿರ್ತಾರೆ. ಇಲ್ಲ ಪೊಲೀಸ್ನವ್ರ ವಿಚಾರ ಪೊಲೀಸ್ನವ್ರು ಅಷ್ಟೊಂದು ಬರಲ್ಲ. ಆದರೆ ನಮಗೆ ಒಂದು ಈಗೋ ಇರುತ್ತೆ. ನಾನು ಇವಾಗ ಲಾಯರ್ ಹತ್ರ ಕೇಳಿ ತಿಳ್ಕೊಂಡಿರ್ತೀನಿ, ಅವರು ಸೆಕ್ಷನೆಲ್ಲ ಹೇಳಿ ವಿವರಿಸಿರ್ತಾರೆ. ನನಗದೊಂದು ಈಗೋ ಇರುತ್ತೆ, ನಾನು ಕಲ್ತ್ಬಿಟ್ಟೆ ಇವಾಗ ಅದನ್ನು ನನಗೆ ಗೊತ್ತಿದೆ ಅಂತ ತೋರಿಸೋಣ ಅನ್ನೋದು ಒಂದು ಈಗೋ ಇರುತ್ತೆ. ಅದು ಒಂದು ಸ್ಯಾಟಿಸ್ಫೈ ಮಾಡ್ಕೊಳ್ತೀವಿ. ಜೊತೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ನಾವು ಎಜುಕೇಟ್ ಮಾಡೋದು ನಮ್ಮೊಂದು ಚಿಕ್ಕ ಕರ್ತವ್ಯ. ನಾವು ಜರ್ನಲಿಸಮಲ್ಲಿ ಓದಬೇಕಾದ್ರೆ ಇನ್ಫಾರ್ಮ್ ಮಾಡೋದು, ಎಜುಕೇಟ್ ಮಾಡೋದು, ಎಂಟರ್ಟೈನ್ ಮಾಡೋದು, ಇನ್ಫಾರ್ಮ್ ಮಾಡೋದು ಇದೆಲ್ಲ ಇದೆ. ಹಾಗಾಗಿ ಅದನ್ನು ಸೇರಿಸಿ ಒಂದು ಮಾಡ್ತೀವಿ. ಆದರೆ ಟಿ ವಿನಲ್ಲಿ ಅದು ಬರುತ್ತೆ ಹೋಗುತ್ತೆ, ಟೆಂಪ್ರವರಿ. ಅದು ಇತ್ತೀಚೆಗೆ ಯೂಟ್ಯೂಬಲ್ಲಿ ಶಾಶ್ವತವಾಗೂ ಇರುತ್ತೆ, ಅದು ಇಲ್ಲ ಅಂತ ಹೇಳಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಇಲ್ಲ, ಅಂಜಲಿ ರಾಮಣ್ಣ ಅವ್ರು ಹೇಳಿದ ಹಾಗೆ. ಆದರೆ ನಾವು ಪ್ರಿಂಟ್ನಲ್ಲಿ ಅದನ್ನು ಡಾಕ್ಯುಮೆಂಟು ಆಗೋದ್ರಿಂದ, ಕೆಲವು ಸಲ ಅದು ಎವಿಡೆನ್ಸ್ ಸರ್ವ್ ಆಗೋದ್ರಿಂದ ನಾವು ಅದು ಕೆಲವನ್ನ ಬಳಸಿದ್ರೆ ತಪ್ಪಿಲ್ಲ. ಆಮೇಲೆ ಈ ಪ್ರೀತಿ ಹೇಳಿದ ವಿಚಾರಕ್ಕೆ ಬರ್ತೀನಿ. ನಾವು ಈ ಲೀಗಲ್ ಸೆಲ್ಗಳ ವಿಚಾರಕ್ಕೆ ನಾವು ತುಂಬ ವಿಚಾರಗಳು ಎಲ್ಲನೂ ನನಗೆ ಕಾನ್ಸ್ಟಿಟ್ಯೂಷನ್ ಗೊತ್ತು, ನನಗೆ IPC ಗೊತ್ತು, BNS ಗೊತ್ತು. ಇದೆಲ್ಲ ತುಂಬ ಭ್ರಮೆಗಳು ಕೆಲವು ಪತ್ರಕರ್ತರಿಗಿರುತ್ತೆ. ಆದ್ರೂ ನಾವು ಪ್ರತಿ ಸಲ ಲಾಯರ್ಗಳ ಹತ್ರ ಕೇಳಿ ಅವ್ರನ್ನ ಕನ್ಸಲ್ಟ್ ಮಾಡಿ ಆ ಭ್ರಮೆಯಿಂದ ಹೊರಗಡೆ ಬಂದು ಅದನ್ನು ಪರಿಹಾರ ಮಾಡಿಕೊಂಡೇ ಬರಿತೀವಿ. ಆದ್ರೂ ಒಂದೊಂದು ಸಲ ಇದು ಸರಿ ಬರುತ್ತಾ ಬರಲ್ವಾ ಅನ್ನೋದು ನಮಗೆ ಡೌಟ್ ಇದ್ದಾಗ ನಮ್ಮಲ್ಲೂ ಇವಾಗ ಇತ್ತೀಚೆಗೆ ಲೀಗಲ್ ಸೆಲ್ಗೆ ಕಳಿಸಿ ಲಾಯರ್ಗಳನ್ನ ಕನ್ಸಲ್ಟ್ ಮಾಡಿ ನಮ್ಮ ಕಂಪ್ನಿಯಿಂದ ಅವ್ರಿಗೆ ಪೇಮೆಂಟ್ ಮಾಡ್ತಾರಲ್ಲ, ಸುಮ್ಮನೆ ಕೂತ್ಕೊಂಡ್ರು ಸರಿ ಬರಲ್ಲ, ಅವ್ರಿಗೊಂಚೂರು ಕೆಲಸ ಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಕಳಿಸಿ ಅದನ್ನು ಒಂದು ಸಲ ಚೆಕ್ ಮಾಡಿಸಿ ತರಿಸ್ಕೊಂಡು ಆಮೇಲೆ ಪಬ್ಲಿಷ್ ಮಾಡ್ತೀವಿ. ತುಂಬ ಒಳ್ಳೆ ಹಂತಕ್ಕೆ ತಂದು ನಿಲ್ಲಿಸ್ರಿ ಸತೀಶ್. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದರೆ ವಾಟ್ಸಾಪಲ್ಲಿ ಆಗಿರೋ ವಿಡಿಯೋ ಎಲ್ಲೋ ಕಿತ್ಕೊಂಡು ಹೋಗುತ್ತೆ. ಆದರೆ ಪ್ರಿಂಟ್ ಆಗಿರುವ ಆರ್ಟಿಕಲ್ ವಿಲ್ ಬಿ ಸೀನ್ ಆಸ್ ಎನ್ ಎವಿಡೆನ್ಸ್, ಒನ್ ಆಫ್ ಹ್ಯಾವಿಂಗ್ ರಿಪೋರ್ಟೆಡ್ ದ ಟಾಪಿಕ್, 2 ಕೋರ್ಟ್ ಕೂಡ ಅಡ್ಮಿಟ್ ಮಾಡ್ಕೊಳ್ಳೋದನ್ನ. ಈಗ ವಿಡಿಯೋ ಡಾಕ್ಯುಮೆಂಟೇಷನ್ ಕೂಡ ಎವಿಡೆನ್ಸ್ ಅಂತ ಅಡ್ಮಿಟ್ ಆಗುತ್ತೆ ಅಲ್ವಾ? ಹಾಂ. ಸೊ ಆ ಸಂದರ್ಭದಲ್ಲಿ ಎವಿಡೆನ್ಸ್ ತನಕ ಬರೋದು ಅದು ಅಪರಾಧದ ಚೌಕಟ್ಟಲ್ಲಿ ಬರುತ್ತೆ. ಆದರೆ ಮಾಧ್ಯಮದ ಚೌಕಟ್ಟಲ್ಲಿ ಎಷ್ಟೆಷ್ಟು ಸೂಕ್ಷ್ಮವಾಗಿದ್ದರೆ, ಈಗ ಇತ್ತೀಚೆಗೆ ಮೊನ್ನೆ ನಾವು ಮಾತಾಡುವಾಗ ಗುರುರಾಜ್ ಸರ್ ಪೋಕ್ಸೋ ಕೇಸ್ನಲ್ಲಿ ಕೇರಳದ ಒಂದು ಘಟನೆಯನ್ನು ಉಲ್ಲೇಖಿಸಿದ್ವಿ. ಒಂದು ಶಾಲಾ ದಿನ, ಸರಳವಾದ ಏನೇನೂ ಪ್ರಾಬ್ಲಮ್ ಆಗದೆ ಇರ್ಬೋದಾದಂಥ ಒಂದು ಶಾಲಾ ದಿನಕ್ಕೆ ಹೋದವರು ಒಂದು ಮಗು ಡ್ಯಾನ್ಸ್ ಮಾಡಿರೋದನ್ನು ವಿಡಿಯೋ ಅಪ್ಲೋಡ್ ಮಾಡಿ ಅಲ್ಲಿ ಕಡೆಗೆ ವರದಿಗಾರರು ಬಂದು ಬೇಡ್ಕೋಬೇಕಾಯ್ತು. ಆಮೇಲೆ ಒಂದು 4-5 ಜನ ಹೆಣ್ಮಕ್ಳು ಬಂದು ಬೇಡ್ಕೊಂಡ್ರು, ದಯವಿಟ್ಟು ಇದನ್ನು ಅಪ್ಲೋಡ್ ಮಾಡಿಬಿಡಿ, ಇದು ಅಸೂಕ್ಷ್ಮವಾಗಿದೆ, ನೀವು ಇದನ್ನು ಹಾಕಿದ್ರೆ ನಿಮ್ಮ ಮೇಲೆ ಪೋಕ್ಸೋ ಚಾರ್ಜಸ್ ಬೀಳೋ ಸಾಧ್ಯತೆ ಇದೆ ಅಂತ. ಯಾಕೆ ಅಂದರೆ ನಮ್ಮ ಮಕ್ಕಳ ವಿಡಿಯೋ ನಾವು ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಹಂಗಿಲ್ಲ. ಅದು ಕೂಡ ಈಗ ಕೆಲವು ಸೂಕ್ಷ್ಮಗಳಿಗೆ ಒಳಗೊಂಡಿದೆ. ಈ ಥರದ ಪ್ರಜ್ಞೆಯನ್ನು ನಾವು ಜನರಲ್ಲಿ ಬೆಳೆಸುವಾಗ ವಿಷಯಗಳನ್ನು ಹೆಚ್ಚು ವಿಸ್ತಾರವಾಗಿ ಬರೆಯೋದು ಅನುಕೂಲ ಆಗತ್ತಲ್ವ ಸರ್? 2021ರಲ್ಲಿ ರವಿಶಂಕರ್ ಪ್ರಸಾದ್ ಕೇಂದ್ರದ ಮಾಹಿತಿ ಹಕ್ಕು ಸಚಿವರಾಗಿದ್ದರು, ಮಾಹಿತಿ ತಂತ್ರಜ್ಞಾನ ಸಚಿವರು. ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗೈಡ್ಲೈನ್ಸ್ ಕೂಡ ಕೇಂದ್ರ ಸರ್ಕಾರ ಇಶ್ಯೂ ಮಾಡುತ್ತೆ. ಟ್ವಿಟರಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಆಕ್ಷೇಪಾರ್ಹ ಏನಾರ ಬರಹ ಇದ್ದರೆ ಅಂಥದ್ದನ್ನು 36 ಗಂಟೆ ಒಳಗಡೆನೆ ಅದನ್ನು ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ ಟ್ವಿಟರು ಅವರೇ ಡಿಲೀಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸರ್ ಹತ್ರ ಹಿಡ್ಕೊಂಡು
ಮೈಕ್ ಹತ್ರ ಇಟ್ಕೊಳ್ಳಿ. ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಆಮೇಲೆ ಅವರೊಬ್ಬರು ಪಬ್ಲಿಕ್ ಗ್ರಿವೆನ್ಸಸ್ ಸೆಲ್ಲನ್ನು ಕ್ರಿಯೇಟ್ ಮಾಡಬೇಕು. ಏನಾದರೂ ಆಕ್ಷೇಪ ಬಂದರೆ ಸಾರ್ವಜನಿಕರಿಂದ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಒಂದು ಸೆಲ್ನ ಟ್ವಿಟರ್ನವರಾಗಲಿ, ಇನ್ಸ್ಟಾಗ್ರಾಮ್ನವರಾಗಲಿ, ಫೇಸ್ಬುಕ್ ಅವರಾಗಲಿ ಒಂದು ಸೆಲ್ನ ಓಪನ್ ಮಾಡಬೇಕು. ಈ ಥರದ್ದೆಲ್ಲ ಬಹಳಷ್ಟು ಗೈಡ್ಲೈನ್ಸನ್ನು ಭಾರತ ಸರ್ಕಾರ 2021 ಇಶ್ಯೂ ಮಾಡಿದೆ. ಹಾಗಾಗಿ ಹಾದಿ ತಪ್ಪುವ ಮಾಧ್ಯಮ ಮತ್ತು ಅಂಕೆ ಮೀರಿದ ವರದಿಗಾರಿಕೆ ಏನಿದೆ ಎರಡನ್ನೂ ನಿಯಂತ್ರಣ ಮಾಡೋದಕ್ಕೆ ಇವತ್ತು ಕಾನೂನುಗಳು ಸಾಕಷ್ಟು ಇದೆ. ಅದನ್ನು ಆ ಜವಾಬ್ದಾರಿ ಅರಿತು ಒಬ್ಬ ಪತ್ರಕರ್ತ ಕೆಲಸ ಮಾಡಬೇಕು. ಅವನು ಆ ಜವಾಬ್ದಾರಿತನ ತೋರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಕ್ರಮ ತಗೋಬೇಕು. ಖಂಡಿತ. ಅಂಜಲಿ, ನಿಮಗೆ ಇದೆ ಈ ಸರ್ ಹೇಳಿದ್ದನ್ನೇ ಮುಂದುವರಿಸಿ ಕೇಳ್ತಾ ಇದ್ದೀನಿ. ಈ ಮಾಡುವ ಅಪರಾಧಗಳಿಗೆ ಸಾಕ್ಷಿ ಇದೆ. ಸಾಕ್ಷಿ ಅಂತಂದರೆ ಅದೊಂದು ಆರ್ಟಿಕಲ್ ಇದೆಯೋ, ವಿಡಿಯೋ ಇದೆಯೋ, ಏನೋ ಇದೆ. ಅದು ಸಿಕ್ಕಿದಾಗ ಮಾತ್ರ ಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿ ಸುಮೋಟೋ ಕೇಸ್ ಆಗ್ಬೋದು, ಅಥವಾ ಯಾರೋ ಕಂಪ್ಲೇಂಟ್ ಮಾಡಿ ಅದು ಕೋರ್ಟ್ ತನಕ ಕೇಸ್ ಬಂದು ಅದೆಲ್ಲ ಆಗಬಹುದು. ಈ ಒಟ್ಟಾರೆ ಸಮಾಜದ ಸ್ವಾಸ್ಥ್ಯ ಇದೆಯಲ್ಲ, ಇದ್ರ ಬಗ್ಗೆ ಕಾನೂನಾಗಲಿ ನ್ಯಾಯಾಲಯ ಆಗಲಿ ಏನಾದರೂ ಸೂಕ್ಷ್ಮ ಬೆಳೆಸುವ ಎಫರ್ಟ್ಸನ್ನು ಮಾಡೋಕ್ಕೆ ಸಾಧ್ಯನಾ? ದಿಸ್ ಅ ವೆರಿ ಯುಟೋಪಿಯನ್ ಕ್ವೆಶನ್ ಐ ಆಮ್ ಆಸ್ಕಿಂಗ್. ಇತ್ತೀಚೆಗೆ ನೀವೆಲ್ಲ ಪೇಪರ್ಗಳಲ್ಲಿ ಓದಿರ್ತೀರಾ, ಡಿಜಿಟಲ್ನಲ್ಲಿ ನೋಡಿರ್ತೀರಾ. ತುಮಕೂರಿನಲ್ಲಿ ಒಬ್ಬ ಡೆಪ್ಟಿ ಕಮಿಷನರ್ ಅವರು ಒಂದು ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವಧಿ ಮೀರಿದ ನಂತರ ಅವರ ಒಂದು ಪಾರ್ಟಿಯನ್ನು ಏನೋ ಮಾಡಿದರು. ಆ ಮಕ್ಕಳನ್ನೆಲ್ಲ ಬಳಸ್ಕೊಂಡಿದ್ರು ಡಾನ್ಸಿಗೆ ಅಂತ ಒಂದು ಕೇಸ್ ಆಗಿತ್ತು. ಅದು ಆಗಿದೆ ಇಲ್ಲ ಅನ್ನೋದಕ್ಕೆ ಸರ್ಕಾರ ನೇಮಿಸಿದ ತನಿಖಾ ಸಮಿತಿಯಲ್ಲಿ ನಾನಿದ್ದೆ. ಹಾಗಾಗಿ ನಾವು ತನಿಖೆ ಮಾಡುವಾಗ ನಾನು ಟಿ ವಿ ಹೆಸರು ಹೇಳಿಬಿಟ್ಟೇ ಹೇಳ್ತೀನಿ. ಅಮೋಘ ಟಿ ವಿ ಅಂತ ಆ ಕಡೆ ಎಲ್ಲ ಇದೆ, ನನಗೆ ಮೈಸೂರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಮೋಘ ಟಿ ವಿ ಅಂತ ಒಂದು ಇಷ್ಟುದ್ದೊಬ್ಬ ಒಬ್ಬ ಹುಡುಗ ರೆಪ್ರೆಸೆಂಟೇಟಿವ್ ಆಗಿ ಬಂದ. ಆ ನ್ಯೂಸನ್ನು ಅವನೇ ಹಾಕಿದ್ದಿದ್ದು. ಬಂದ ಅಲ್ಲಿ ಹುಡುಗಿಯರ ಮುಖ ಎಲ್ಲ ಕಾಣ್ತಾ ಇತ್ತು. ಸ್ವಲ್ಪ ನಾಗರಿಕ ಸಮಾಜ ಅಸಭ್ಯವೇನೋ ಅನ್ನುವ ಅನುಮಾನ ವ್ಯಕ್ತಪಡಿಸುವಂತಹ ಭಂಗಿಗಳು ಕೂಡ ಅದರಲ್ಲಿ ಇತ್ತು. ಆ ಹುಡುಗ ಬಂದ. ಏನು ಓದಿದ್ದೀರಾ ನೀವು? BCom. ಅಲ್ಲ, ನೀವು ಈ ಥರ ಮಕ್ಕಳ ಸುದ್ದಿ, ಮಹಿಳೆಯರ ಸುದ್ದಿ ಮಾಡುವಾಗ ಸ್ವಲ್ಪ ಗಮನಪೂರ್ವಕವಾಗಿ ಹೆಡ್ಡಿಂಗು ಅದೆಲ್ಲ ಇದು ಮಾಡಬೇಕು. ಆ ಮಕ್ಕಳು, ನಾವು ಅದಕ್ಕೆ ಮುಂಚೆ ಆ ಮಕ್ಕಳು ನಮ್ಮ ಹತ್ರ, ಮಕ್ಕಳು ಅಂದರೆ ಯುವತಿಯರು, ಕಂಪ್ಲೇಂಟ್ ಮಾಡಿದ್ದೇನೆಂದರೆ ಅವರೆಲ್ಲರೂ ಹಿಂದುಳಿದ ಜನಾಂಗದಿಂದ ಬಂದ ಮಕ್ಕಳಾಗಿದ್ದರು ಮತ್ತು ಅವರೆಲ್ಲರೂ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದು ತುಮಕೂರಿನಲ್ಲಿ ಇದ್ದಂಥ ಮಕ್ಕಳಾಗಿದ್ದರು. ಇವರ ಟಿ ವಿ ವರದಿ ಮತ್ತು ತುಮಕೂರಿನ ಲೋಕಲ್ ನ್ಯೂಸ್ ಪೇಪರ್ಗಳ ವರದಿಯಿಂದ ಏನಾಗ್ಬಿಡ್ತು ಅಂದರೆ ಅವ್ರ ಮನೆಯಲ್ಲಿ ಅಲ್ಲಿ ಏನೋ ನಡೆದ್ಬಿಟ್ಟಿದೆ ಅಂದ್ಕೊಂಡು ಇನ್ಮೇಲಿಂದ ನೀನು ಸ್ಕೂಲ್ ಕಾಲೇಜ್ಗೆ ಹೋಗಿ ಕುಡ್ದು ಅಂತ ತಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಮತ್ತೆ ರಸ್ತೆಯಲ್ಲಿ ಹೋಗುವಾಗ ಅವ್ರ ಊರಿನಲ್ಲಿ ಇರುವ ಗಂಡಸರು ಹೆಂಗಸರೆಲ್ಲ ನಿಂದೆ ಅಲ್ವಾ ಟಿ ವಿಲಿ ತೋರಿಸಿದ್ದು ಅಂತ ಕೇಳ್ತಾ ಇದ್ರು. ಅದು ಒಂದು ಆ ಮಕ್ಕಳ ಮಾನಸಿಕ ಸ್ಥಿತಿಗೆ ಧಕ್ಕೆ ತರ್ತಾ ಇತ್ತು. ಹಾಗಾಗಿ ಏನಪ್ಪ ಹೀಗೆ ಮಾಡಿದೆ ಅಂದರೆ, ಅದೆಲ್ಲ ಗೊತ್ತಿಲ್ಲ ಮೇಡಮ್, ವರದಿ ಮಾಡೋದು ನನ್ನ ಡ್ಯೂಟಿ, ವರದಿ ಮಾಡಿದ್ದೀನಿ. ಹೀಗಿರುವಾಗ ಆಮೇಲೆ ನಾವು ಕರೆಸಿದ್ವಿ ಅವ್ರಿಗೆ ಒಂದು JJ ಆ್ಯಕ್ಟ್ ಟ್ರೈನಿಂಗು, ಒಂದು ಮಹಿಳೆ ಡೊಮೆಸ್ಟಿಕ್ ವೈಲೆನ್ಸ್ ಮಾಡುವಾಗ, ಅಥವಾ ಈ ಆಂಟಿ ಪ್ರಿಯಕರನ ಹಿಂದೆ ಹೋದಳು, ಗಂಡನನ್ನು ಮನೆಯಲ್ಲಿ ಬಿಟ್ಟು ಆಂಟಿ ನೈಟಿ ಅಂತೆಲ್ಲ ಹೆಡ್ಡಿಂಗ್ ಹಾಕೋರಿಗೆ ಇದಕ್ಕೆಲ್ಲ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಡಿಸ್ಬೇಕು ಅಂತ ನಾವು ಸರ್ಕಾರನ ಕೇಳ್ಕೊಂಡ್ವಿ. ಪಾಪ ಸರ್ಕಾರದವರು ನಮಗೆ ಇನ್ನೂ ಟ್ರೈನಿಂಗ್ ಆಗಿಲ್ಲ, ನಾವೇನು ಕೊಡಿಸೋಣ ಅಂತ ಆ ವರದಿಯನ್ನು ಪಕ್ಕಕ್ಕೆ ಇಟ್ಬಿಟ್ರು. ನಾನು ಹೇಳೋದು ನಾವು ಮಾಡೋಣ, ನಮ್ಮ ಕೈಲಾಗಿದ್ದನ್ನು ಧ್ವನಿ ಎತ್ತಿ ನಾವು ಮಾಡೋಣ. ನಾಳೆ ಸತೀಶ್ ರಿಪೋರ್ಟ್ ಬರೆಯುವಾಗ ಅಥವಾ ನಮ್ಮ ಗುರುರಾಜ್ ಸರ್ ಯಾರನ್ನೋ ಗೈಡ್ ಮಾಡುವಾಗ, ಪ್ರೀತಿ ಅವರು ಆ್ಯಕ್ಟಿವ್ ಆಗಿರೋ ಜರ್ನಲಿಸ್ಟು, ನಾವು ಬರೆಯುವಾಗ ನಾವು ಆ ಪ್ರಜ್ಞೆಯನ್ನು, ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡು ಅದನ್ನು ತರಬೇಕು. ಜೊತೆಗೆ ನಮ್ಮ ಆಫೀಸ್ನಲ್ಲೇ ಒಂದೊಂದು ಸಣ್ಣ ತರಬೇತಿ ಶಿಬಿರವನ್ನು ನನ್ನಂಥ ವಿಪರೀತ ನಾಲೆಡ್ಜ್ ಇರೋ ಲಾಯರ್ಗಳನ್ನು ಕರೆಸಿ ಕೊಡಿಸಿದ್ರೆ ನಮ್ಮ ಪತ್ರಕರ್ತರು ಸ್ವಲ್ಪ ಸೇತುವೆ ಆಗ್ತಾರೆ. ಈಗ 3 ಸಾರಿ ಅಪ್ಲಿಕೇಶನ್ ಬಂತು. ಈಗ ಸತೀಶ್ ಮತ್ತು ಗುರುರಾಜ್ ಸರ್ ನೀವೇನಾದ್ರು ಮಾಡಲೇಬೇಕಿದ್ರ ಬಗ್ಗೆ ಒಂದು ವ್ಯವಸ್ಥೆ ಏನಾದರೂ ಮಾಡಬೇಕು. ಮುಂದಿನ ಪ್ರಶ್ನೆ ನಂದು ಏನು ಅಂತಂದರೆ, ಸತೀಶ್, ಎಲ್ಲ ಬಗೆಯ ಸೂಕ್ಷ್ಮತೆಗಳನ್ನ ಬೆಳೆಸ್ಕೊಂಡು ನಾವು ಒಂದು ವರದಿಯನ್ನು ಬರೆಯುವಾಗ ಒಂದು ಸ್ವಸ್ಥ ಸಮಾಜದ ಚಿತ್ರ ನಮ್ಮ ತಲೆಯಲ್ಲಿರಬೇಕಾ, ಅಥವಾ ನಾವು ಕೇವಲ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಒಂದು ನಮ್ಮ ತಲೆಯಲ್ಲಿರಬೇಕಾ? ಒಬ್ಬ ಪತ್ರಕರ್ತರಾಗಿ ನೀವು ಇದನ್ನು ಹೆಂಗೆ ನೋಡ್ತೀರಿ? ಅಂದರೆ ನೀವು ಮೊದಲು ಹೇಳಿದ ಇನ್ಸ್ಟೆನ್ಸಲ್ಲಿ ಅದಕ್ಕೊಂದು ಉತ್ತರ ಇದೆ, ಆದರೂ ನಾನು ಇನ್ನೊಂದು ಸಾರಿ ಕೇಳ್ತಾ ಇದ್ದೀನಿ, ನಾವು ಸಮಾಜ ನೋಡಬೇಕಾ ಅಥವಾ ಕರ್ತವ್ಯ ನೋಡಬೇಕಾ? ಕರ್ತವ್ಯ ತುಂಬ ಮುಖ್ಯ. ಅದಕ್ಕೆ ಆ ಕರ್ತವ್ಯಕ್ಕೆ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಆದ್ರೂ ಅದರಲ್ಲಿ ಒಂದು ಸ್ವಲ್ಪ ರೈಡರ್ಸ್ ಇರಬೇಕು. ಎಷ್ಟೇ ಹೊಟ್ಟೆಪಾಡಿನ ಪತ್ರಕರ್ತನೇ ಆದ್ರೂ ಒಂದು ಸ್ವಲ್ಪ ಜವಾಬ್ದಾರಿ ಬೇಕು. ಯಾಕಂದರೆ ನಾವು ಈ ಸಮಾಜದ ಭಾಗನೇ, ನಾವೇನು ಹೊರಗಿನವರಲ್ವಲ್ಲ.
ಏಲಿಯನ್ಸ್ ಆಗಿದ್ದರೆ ಬೇಕಾದರೆ ಬೇಜವಾಬ್ದಾರಿಯಿಂದ ನಡ್ಕೋಬೋದು. ನಾವು ಇದೇ ಸಮಾಜಕ್ಕೆ ಸೇರಿರೋ ಇದೇ ಸಮಾಜದೊಳಗಡೆ ಎಲ್ಲ ಬೆನಿಫಿಟ್ನ ತಗೊಳ್ತಾ ಇರೋ ಜನ ಆಗಿರೋದ್ರಿಂದ ಆ ಒಂದು ಸೆನ್ಸಿಟಿವಿಟಿ ನಮ್ಮಲ್ಲಿ ಇರಬೇಕು ಖಂಡಿತ. ಹಾಗಾಗಿ ವೃತ್ತಿ ಮೇಲ ಜವಾಬ್ದಾರಿ ಮೇಲ ಅನ್ನೋ ಪ್ರಶ್ನೆ ಇಲ್ಲಿ ಬರಲ್ಲ. ಎರಡನ್ನೂ ತುಂಬ ಸೂಕ್ಷ್ಮತೆಯಿಂದ ನಾವು ಬ್ಯಾಲೆನ್ಸ್ ಮಾಡಿ ಈ ಸಮಾಜದಲ್ಲಿ ನಾವಿದ್ದೀವಿ, ಈ ಸಮಾಜ ಸ್ವಸ್ಥವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ವರದಿಗಳನ್ನು ತಯಾರಿಸಬೇಕಾಗತ್ತೆ. ಜೊತೆಗೆ ನಾವು ನ್ಯೂಸ್ ರೂಮ್ಗಳಲ್ಲಿ ಒಂದಷ್ಟು ಡಿಸ್ಕಷನ್ಗಳನ್ನ ಎನ್ಕರೇಜ್ ಮಾಡಬೇಕು. ಈಗ ರಿಪೋರ್ಟ್ರುಗಳಿಗೆ ಈಗೋಸ್ ತುಂಬ ಇರುತ್ತೆ. ನಾನೇ ಭಾಳ ಬುದ್ಧಿವಂತ, ನನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಅನ್ನೋದು ಇರುತ್ತೆ. ಏನೇ ಆದರೂ ಒಂದು ಸಲ ಒಂದು ರಿಪೋರ್ಟನ್ನು ಬರೆಯೋ ಮುಂಚೆ ಅಲ್ಲಿರೋ ಸಹೋದ್ಯೋಗಿಗಳ ಜೊತೆ ಒಂದು ಸಲ ಡಿಸ್ಕಷನ್ ಮಾಡಿದರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದನ್ನು ಬರಿಬೇಕು, ಯಾವುದನ್ನು ಬರಿಬಾರ್ದು, ಯಾವುದನ್ನು ಪ್ರೊಜೆಕ್ಟ್ ಮಾಡಬೇಕು, ಯಾವುದನ್ನು ಪ್ರೊಜೆಕ್ಟ್ ಮಾಡಬಾರ್ದು, ಯಾವ ಸತ್ಯಗಳನ್ನು ಹೇಳಬೇಕು ಅನ್ನೋದನ್ನು ಒಂದು ಇನ್ಫಾರ್ಮಲ್ ಡಿಸ್ಕಷನ್, ಅದೇನೋ ಕೂತ್ಕೊಂಡು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ಥರ ಬೇಕಾಗಿಲ್ಲ. ಇನ್ಫಾರ್ಮಲ್ ಆಗಿ ಈ ಥರ ಹೋಗಿದೆ, ಈ ಥರ ನಡೆದಿದೆ ಅನ್ನೋದನ್ನು ಅಟ್ಲೀಸ್ಟ್ ಆ ಕಮ್ಯುನಿಕೇಷನ್ ಇದ್ದರೆ, ಕಂಟಿನ್ಯೂಸ್ ಕಮ್ಯುನಿಕೇಷನ್ ಇದ್ದರೆ ಈ ಥರ ವಿಚಾರಗಳು ಸುದ್ದಿ ಮನೆಗಳಲ್ಲೇ ಬಗೆಹರಿದೋಗುತ್ತೆ. ಅಲ್ಲಿ ಬಗೆಹರಿಲಿಲ್ಲ ಅಂತಂದರೆ ಈ ಥರ ತುಂಬ ತಿಳ್ಕೊಂಡಿರುವಂಥ ಒಂದು ವಕೀಲರು ಇರ್ತಾರೆ, ಅಂಥವ್ರನ್ನ ಕೇಳಿ ಇಲ್ಲಿ ಔಚ್ ಮಾಡಾಯ್ತು ಅವ್ರು ಹೇಳ್ಬಿಟ್ರು. ಸಂವಿಧಾನ ನೋಡುವ ಹಾಗೆ ನ್ಯಾಯಾಂಗ ಒಂದು ಪಿಲ್ಲರ್ ಆದರೆ ಮಾಧ್ಯಮ ಇನ್ನೊಂದು ಪಿಲ್ಲರ್. ನ್ಯಾಯಾಂಗ, ಶಾಸಕಾಂಗ, ರಾಜ್ಯಾಂಗ ಮತ್ತು ಮಾಧ್ಯಮ 4 ಪಿಲ್ಲರ್ ಮೇಲೆ ಈ ಸಮಾಜ ನಿಲ್ಲುತ್ತೆ. ಹಾಗಾಗಿ ಎಲ್ಲರಿಗೂ ಸಾಕಷ್ಟೇ ಜವಾಬ್ದಾರಿಗಳು ಇರುವಾಗ, ಆದರೆ ಸತೀಶ್ ನೀವು ಹೇಳ್ತಾ ಇರೋ ಸಿನಾರಿಯೋಕ್ಕೆ ನಾವು ಪ್ರೀ ಗೂಗಲ್ ಟೈಮಿನ ಪತ್ರಕರ್ತರು ಬೇಕಾಗತ್ತೆ. ಗೂಗಲ್ಗಿಂತ ಮುಂಚೆ ಇದ್ದ ಪತ್ರಕರ್ತರು ಅಂದರೆ ನೆನಪಲ್ಲಿನೇ ಆ ಎಲೆಕ್ಷನ್ನಲ್ಲಿ ಇಷ್ಟು ಸೀಟು, ಈ ಪಕ್ಷ ಇಷ್ಟು ಸೀಟು, ಗೌಡ್ರು ಇವಾಗ ಆ ಪಕ್ಷಕ್ಕೆ ಹೋಗಿದ್ರು, ಇನ್ನೊಬ್ರು ಈ ಪಕ್ಷಕ್ಕೆ ಬಂದಿದ್ರು, ಇವ್ರು ಆ ಟೈಮಲ್ಲಿ ಇವ್ರನ್ನ ಭೇಟಿ, ಇದನ್ನು ಬರೀ ಸ್ಮರಣೆಯಲ್ಲೇ ನೆನ್ಪಿಟ್ಕೊಳ್ಳುವಂಥ ಪತ್ರಕರ್ತರು ಇದ್ದಾರೆ. ಆ ಸೀನಿಯರ್ಗಳದ್ದು ಸ್ವಲ್ಪ ಮಾರ್ಗದರ್ಶನ ಬೇಕಾಗತ್ತೆ, ಆ ಥರದ ಹಿರಿಯರು ಬೇಕಾಗ್ತಾರೆ. ಆದರೆ ಈಗ ಗೂಗಲ್ನಲ್ಲಿ ಇರೋದು ಎಲ್ಲವೂ ಸತ್ಯ ಅಂತ ನಾವು ನಂಬಿರೋದ್ರಿಂದ ವಿಕಿಪೀಡಿಯಾ ಎಲ್ಲ ಏನಾಗಿದೆ ಅಂದರೆ ಇಂಟರ್ನೆಟ್ನಲ್ಲಿ ಇಲ್ಲ ಅಂತಂದರೆ ಅದನ್ನು ಕನ್ಫರ್ಮ್ ಮಾಡಲ್ಲ, ಇಂಟರ್ನೆಟ್ಟಲ್ಲಿ ಇತ್ತು ಅಂತಂದರೆ ಅದು ಸುಳ್ಳಾಗಿದ್ರೂ ನಂಬ್ತಾರೆ. ಇಲ್ಲಿನೇ AI ನಮಗೆ ಹೊಡೆತ ಕೊಡೋಕೆ ಬರ್ತಾ ಇರೋದು. ಅದ್ಭುತವಾದ ಚರ್ಚೆ ನಡೆಸ್ಕೊಟ್ಟಿದ್ದೀರಿ ಗುರುರಾಜ್ ಸರ್, ಸತೀಶ್ ಮತ್ತು ಅಂಜಲಿ. ಅತ್ಯಂತ ಕುತೂಹಲಕಾರಿ ಉತ್ತರಗಳನ್ನ ಕೊಟ್ಟು ಪ್ರತಿ ಪ್ರಶ್ನೆಗೂ ಅತ್ಯಂತ ತೂಕದ ಉತ್ತರಗಳನ್ನ ಕೊಟ್ಟಿದ್ದೀರಿ. ನಾವು ಬಹುಶಃ 1-2 ಪ್ರಶ್ನೆ ತಗೋಬೋದು, ಸಮಯ ಮುಗಿಯೋಕೆ ಬರ್ತಾ ಇದೆ. ಯಾರೆಲ್ಲಾದರೂ ಪ್ರಶ್ನೆ ಇದ್ದರೆ, ಸುದ್ದಿ ಮನೆ ಒತ್ತಡಗಳು, ಅದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ, ಅಥವಾ ಪತ್ರಕರ್ತರನ್ನ ಇವ್ರನ್ನ ವಕೀಲರನ್ನ ನಾವು ಏನೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ, ಅಥವಾ ಅವ್ರ ಪರವಾಗಿ ನಾನು ಕೇಳಲ್ಲ, ಯಾಕೆ ಹಿಂಗೆ ನೀವು ಜರ್ನಲಿಸ್ಟ್ಸು ಅಂತ. ಸುದ್ದಿ ಮನೆ ಒತ್ತಡಗಳು ಅಂತಿದೆಯಲ್ಲ, ನಾನು 1-2 ಹೇಳ್ಬಿಡ್ತೀನಿ. ಹೇಳಿ ಸರ್. ಸುದ್ದಿ ಮನೆ ಒತ್ತಡಗಳು ಯಾರು ಒತ್ತಡ ಅನ್ನೋದು ಮೊದಲನೇ ಪ್ರಶ್ನೆ. ಒತ್ತಡಗಳು ಸರಿ, ಯಾರು ಒತ್ತಡ? ರಿಪೋರ್ಟರ್ಸ್ ಒತ್ತಡನ, ಡೆಸ್ಕಲ್ಲಿ ಕೆಲಸ ಮಾಡೋ ಸಬ್ ಎಡಿಟರ್ ಒತ್ತಡನ, ಪೇಪರ್ ಪ್ರಿಂಟ್ ಮಾಡ್ತಾನಲ್ಲ ಪ್ರಿಂಟರ್ ಒತ್ತಡನ, ಅಥವಾ ಬೆಳಗ್ಗೆ ಪೇಪರ್ ಹಾಕ್ತಾನಲ್ಲ ಮನೆಗೆ ಏಜೆಂಟ್ ಅವನು ಒತ್ತಡನ? ಸುದ್ದಿ ಮನೆ ಒತ್ತಡ ಅಂದರೆ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಒತ್ತಡ, ಆದರೆ ಒಬ್ಬೊಬ್ಬಂದು ಒಂದೊಂದು ಒತ್ತಡ. ರಿಪೋರ್ಟ್ರಿಗೆ ಬೇಗ ಐಟಮ್ ಫೈಲ್ ಮಾಡಬೇಕು, ಡೆಡ್ಲೈನ್ ಒಳಗಡೆ ಅವ್ನು ಫೈಲ್ ಮಾಡಬೇಕು ಸುದ್ದಿ, ಅವನು ಒತ್ತಡ ಅದು. ಡೆಸ್ಕಲ್ಲಿರೋನಿಗೆ ಬೇಗ ಪೇಜ್ ಮಾಡಿ ಪ್ರಿಂಟ್ ಕಳಿಸ್ಬೇಕು, ಅವನು ಒತ್ತಡ ಅದು. ಪ್ರಿಂಟರ್ಗೆ ಆ ಟೈಮ್ ಕರೆಕ್ಟಾಗಿ ಪ್ರಿಂಟ್ ಮಾಡಬೇಕು, ಇಲ್ಲ ಅಂದರೆ ಮಾರ್ಕೆಟಿಗೆ ಬೆಳಗ್ಗೆ ಹೋಗೋದು 4-4:15ಗೆ ರೀಚ್ ಆಗೋದು ತಪ್ಪೋಗುತ್ತೆ. 10-15 ನಿಮಿಷ ಲೇಟ್ ಆದರೆ ಹಾಕರ್ ಪೇಪರ್ ಎತ್ಕೊಳ್ಳಲ್ಲ, ಬೇರೆ ಪೇಪರ್ ಎತ್ಕೊಂಡು ಮನೆಗೆ ಹಾಕೋಕ್ಕೆ ಸೈಕಲ್ ತೊಗೊಂಡು ಹೊರಟೋಗ್ತಾನೆ 5 ನಿಮಿಷ ತಡ ಆದರೆ. ಸೊ ಪ್ರಿಂಟರ್ ಒತ್ತಡನ ಯಾರು 2 ನಿಮಿಷ 3 ನಿಮಿಷನೂ ಲೆಕ್ಕ ಹಾಕ್ತಿರ್ತಾರೆ, ಲಾಗ್ ಬುಕ್ಕಲ್ಲಿ ಬರೀಬೇಕು ಆಫೀಸ್ನಲ್ಲಿ. ಬೆಳಗ್ಗೆ ಬಂದು ಸಂಬಂಧಪಟ್ಟವ್ರು ಕೇಳ್ತಾರೆ, ಯಾಕೆ 2 ನಿಮಿಷ ಲೇಟ್ ಆಯಿತು ಪ್ರಿಂಟು ಅಂತ. ಸರ್ ಪೇಜ್ ಬಂದಿದ್ದು ಡೆಸ್ಕಿಂದ ನಂಗೆ ಲೇಟು ಅಂತಾನೆ. ಸೊ ಡೆಸ್ಕ್ನವ್ರು ಕೇಳ್ತಾರೆ, ಯಾಕೆ ಪೇಜ್ ಲೇಟಾಗಿ ಕಳಿಸ್ತೇನೆ ನೀನು ಪ್ರಿಂಟರ್ಗೆ ಅಂತ. ಸರ್ ರಿಪೋರ್ಟರ್ ಕಾಪಿ ಫೈಲ್ ಮಾಡಿದ್ದು ಲೇಟು ಅಂತಾನೆ. ಸೊ ರಿಪೋರ್ಟ್ರು ಕೇಳ್ತಾರೆ, ಯಾಕೆ ನಿನ್ನ ಐಟಮ್ ಫೈಲ್ ಲೇಟಾಗಿ ಮಾಡಿದೆ ಅಂತ. ಸೊ ಅದು ಇಲ್ಲ ಸರ್, ಆ ಕಾರ್ಯಕ್ರಮ ಮುಗ್ದಿದ್ದೆ ಲೇಟು, ಈ ಐಟಮ್ ನಾನು ಕ್ಲಾರಿಫೈ ಮಾಡ್ಕೋಬೇಕಾಗಿತ್ತು, ವೆರಿಫೈ ಮಾಡಬೇಕಾಗಿತ್ತು, ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು, ನಂಗೆ ಟೈಮ್ ಆಯಿತು ಅಂತಾನೆ. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ಒತ್ತಡ. ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಸುದ್ದಿನೇ ಒಂದು ಮಾರಾಟದ ಸರಕು. ನ್ಯೂಸ್ ಇಸ್ ಎ ಸೇಲೆಬಲ್ ಕಮಾಡಿಟಿ. ಅದು ಈ ಕಮರ್ಷಿಯಲ್ ಯುಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ
ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ಸ್ ಬರಬೇಕು. ನ್ಯೂಸ್ ಎಡಿಟರ್ ಕೇಳಿ, ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟವರು ಸುದ್ದಿ ಕೊಡೋದು, ಜಾಹೀರಾತು ಮೆಟೀರಿಯಲ್ ಕೊಡೋದು ಲೇಟ್ ಆಯಿತು, ಹಾಗಾಗಿ ಪ್ರಿಂಟಿಂಗ್ ಲೇಟಾಗಿ ಕಳಿಸ್ದೆ ನಾನು ಅಂತಾನೆ. ಜಾಹೀರಾತು ಬಿಟ್ರಾ, ಯಾಕೆ ಈ ಜಾಹೀರಾತು ಬಿಟ್ಟರು ಅಂತ ಕೇಳ್ತಾರೆ ಬೆಳಗ್ಗೆ. ಅಡ್ವರ್ಟೈಸ್ಮೆಂಟ್ ಇಂದ್ರೆ ನಮ್ಮ ಪತ್ರಿಕೆ ರನ್ ಆಗೋದು. ಈ ಅಡ್ವರ್ಟೈಸ್ಮೆಂಟ್ ಸಂಬಳ ಬರಲ್ಲ, ಪತ್ರಿಕೆ ನಡೆಯಲ್ಲ, ಅಡ್ವರ್ಟೈಸ್ಮೆಂಟ್ ಬಿಡೋ ಹಾಗಿಲ್ಲ, ಬೇಗ ಪೇಜು ಕಳಿಸ್ಬೇಕು ಪ್ರಿಂಟ್ಗೆ, ಹೇಗಾಗುತ್ತೆ ಸರ್? ನಿಮ್ಮ ಮಾತಿಗೆ ಸತೀಶ್ ಇನ್ನೊಂದಿಷ್ಟು ಅಂಶಗಳನ್ನ ಸೇರಿಸ್ತಾರೆ. ನೋ, ಐ ಸ್ಟ್ಯಾಂಡ್ ಟು ಡಿಫರ್ ವಿತ್ ಗುರುರಾಜ್ ಸರ್. ಯಾಕೆಂದರೆ ಭೀಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ಅವ್ರ ಸಮಾರಂಭದಲ್ಲಿ ಹೇಳಿದ್ದೆ ನಾನು, ನಮಗೆ ಈ ಒತ್ತಡಗಳೆಲ್ಲ ಗೊತ್ತಿದೆ, ವೃತ್ತಿಗೆ ಬರ್ತೀವಿ, ಹಂಗಾಗಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ. ಈ ಎಲ್ಲ ಒತ್ತಡಗಳು ಸೇರಿಸಿ ಬೆಳಿಗ್ಗೆ ಪತ್ರಿಕೆ ಮನೆಗೆ ಬಂತಂತ ಇಟ್ಕೊಳ್ಳಿ, ಅವನು ಯಾರೋ ಹಾಕಿ ಹೋಗ್ತಾನೆ, ಮನೆಗೆ ಬಂದಿದ್ದನ್ನು ಎತ್ಕೊಂಡ್ಬಂದು ಯಾರು ಟೀ ಕುಡಿಯೋದ್ರೊಳಗೆ ಅದನ್ನ ಓದೋಕ್ಕಾಗಲ್ಲ ಅಂದರೆ ಸಾಯಂಕಾಲ ಓದ್ತೀನಿ ಹೋಗು ಅಂತ ಹೋಗ್ತಾರೆ. ಅಲ್ಲಿಗೆ ಎಲ್ಲ ಒತ್ತಡಗಳ ಮೊತ್ತ ಸಾಯಂಕಾಲ ಓದ್ತೀನಿ, ಆದರೆ ಓದ್ತೀನಿ, ಅಥವಾ ಇದನ್ನು ಸುಮ್ಮನೆ ಒಂದು ಲಘುವಾಗಿ ಮುಗಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸಾಕಷ್ಟು ಸೀರಿಯಸ್ ಚರ್ಚೆ ನಡೀತು, ಸಮಯ ಮೀರಿದೆ ಸರ್. ದಯವಿಟ್ಟು ಇವ್ರು ಸಿಗ್ತಾರೆ ಅಲ್ಲಿ ನಿಮಗೆ, ನೀವು ಇವರಿಬ್ಬರು ಸರ್, ನೀವು ಅಲ್ಲ, ಇವರಿಬ್ಬರು ಸಿಗ್ತಾರೆ. ಹಾಂ ಹಾಂ ಪೇಯ್ಡ್ ನ್ಯೂಸಿನ ಒತ್ತಡ. ಎಸ್, ಹೌದು. ಅದು ಕೂಡ ಅದು ಒತ್ತಡ ಅಲ್ಲ, ಅದು ಭಯ. ಥ್ಯಾಂಕ್ ಯು ಎಲ್ಲರೂ ಇಷ್ಟೊತ್ತು ಪೇಷಂಟ್ ಹೇಳಿ. ಈ ಒಂದು ಲಿಟ್ರೇಚರ್ ಫೆಸ್ಟಿವಲ್ ಮೂಲಕ ನಾವು ಜನಕ್ಕೆ ಹಾಗೂ ಸರ್ಕಾರಕ್ಕೆ ಒಂದು ವಿಷಯ ತಲುಪಿಸ್ಬೇಕು ಅನ್ಕೊಳ್ತೀನಿ. ಇವರಿಬ್ರು ಈ ಪಾರ್ಟಿ ಒತ್ತಡಗಳನ್ನ ಹೇಳಿದ್ರಲ್ಲ, ಬಹುಶಃ ಆ ಒತ್ತಡಗಳಿಗೆ ಒಳಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಿರೋ ಎಷ್ಟೋ ಕಾರ್ಯಕ್ರಮಗಳ ಫೋಟೋಗಳನ್ನು ಹಾಕೋದೇ ಇಲ್ಲ ನೋಡಿ ಪೇಪರಲ್ಲಿ. ಒತ್ತಡ ಅಂತ ಓಡ್ಬಿಡ್ತಾರೆ. ನಂದು ಒಂದು ರಿಕ್ವೆಸ್ಟ್ ಏನಂದರೆ, ಲಾ ಓದಬೇಕಂದ್ರೆ ನಾವು LLB ಮಾಡ್ತೀವಿ, ಮೆಡಿಕಲ್ ಓದಬೇಕಂದ್ರೆ MBBS, ಇನ್ನೇನೋ ಒಂದು ಈಗ ಡೈಟಿಷಿಯನ್ ಎಲ್ಲಿ ಕೂತಿದ್ದಾರೆ, ಅವರೇನೋ BSc MSc ಡಯಟ್ನೇ ಮಾಡಿದ್ದಾರೆ, ಇಲ್ಲೆಲ್ಲ ಕೂತಿದ್ದಾರೆ. ಹಾಗೆ ನೀವು ಜರ್ನಲಿಸ್ಟ್ಗಳು ಸಿಟಿಸನ್ ಜರ್ನಲಿಸಮ್ನಲ್ಲಿ ಯಾರು ಬೇಕಾದರೂ ಮಾಡಲಿ, ಅವರಿಗೆ ಬೇರೆದೇ ಕಾನೂನು ಅಪ್ಲೈ ಆಗುತ್ತೆ, ಅದು ನಿಮ್ಗಳಿಗೆ ಗೊತ್ತಿರುತ್ತೆ. ವೇರ್ಯಾಸ್ ಈ ಪ್ರೊಫೆಷನಲ್ ಜರ್ನಲಿಸ್ಟ್ಗಳಿದ್ದೀರಲ್ಲ, ನೀವೆಲ್ಲರೂ ಕಂಪಲ್ಸರಿಯಾಗಿ ನಿಮಗೆ ಬೇಕಾಗಿರುವ ಜರ್ನಲಿಸಮ್ನಲ್ಲೇ ಡಿಗ್ರಿ ಹೊಂದಿ ಬರಬೇಕು. ಮತ್ತು ಆ ಡಿಗ್ರಿಯ ಸಿಲೆಬಸ್ನಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್ ಅಂದರೆ ಕಾನೂನುಗಳನ್ನು ಮತ್ತು ನ್ಯಾಯಾಲಯದ ಆದೇಶಗಳನ್ನು ಅರ್ಥೈಸುವಂತಹ ಒಂದು ಸಬ್ಜೆಕ್ಟನ್ನು ಕಂಪಲ್ಸರಿ ಮಾಡಬೇಕು ಅಂತ ನನ್ನ ತಿಳುವಳಿಕೆಯಲ್ಲಿ ಆ ಥರದ ಅಂಶಗಳು ಈಗಾಗಲೇ ಕೊಡ್ತಾ ಇರೋ ಜರ್ನಲಿಸಮ್ ಡಿಗ್ರಿಯಲ್ಲಿವೆ. ಆದರೆ ಬೇರೆ ಬೇರೆದನ್ನು ಓದಿರೋರು ಜರ್ನಲಿಸಮ್ಗೆ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಬರವಣಿಗೆ ಆಸಕ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ವರದಿಗಾರಿಕೆ ಮಾಡೋಕೆ ಬರಲ್ಲ, ಕೆಲವರು ಬೇರೆ ಬೇರೆ. ಇನ್ನೊಂದಿದೆ ಜರ್ನಲಿಸಮ್ ಅಲ್ಲಿ ಮಾತು, ಪತ್ರಿಕೋದ್ಯಮ ಕಲ್ಸಕ್ಕಾಗಲ್ವಂತೆ, ಆದ್ರೆ ಕಲಿಬೋದಂತೆ. ತಂದೆ ತಾಯಿ ಆ ಥರನೇ ಇದೆ. ಬರವಣಿಗೆ ಹೇಳ್ಕೊಡಕ್ಕಾಗಲ್ಲ, ಆದ್ರೆ ಕಲಿಬೋದು. ಹಾಗೆ ಪತ್ರಿಕೋದ್ಯಮ ಹೇಳ್ಕೊಡಕ್ಕಾಗಲ್ಲ, ಆದ್ರೆ ಹೀಗೆ ಮಾಡಬೇಕು, ಹೀಗೆ ಮಾಡ್ಬೋದು ಅಂತ ಹೇಳ್ಬೋದು, ವರದಿ ಹೀಗೆ ಬರೀಬೇಕು. ಅದು ಆ ಸಂದರ್ಭಕ್ಕೆ ಮಾತ್ರ ಸರಿ ಇರುತ್ತೆ, ಇನ್ನೊಂದು ಸಂದರ್ಭ ಬಂದಾಗ ಇನ್ನೊಂದಾಗತ್ತೆ, ಒಂದನ್ನೇ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನು ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು. ಬೇಸಿಕಲಿ ಜರ್ನಲಿಸ್ಟ್ ಮೂಲತಃ ಮನುಷ್ಯರಾಗಿರ್ಬೇಕು. ಇನ್ನೊಂದು ವಿಚಾರ ಇದರಲ್ಲಿ ಏನಂತಂದ್ರೆ, ಬೇರೆ ಡಿಗ್ರಿ ಓದ್ದವ್ರು ಬಂದ್ರೆ ನಮಗೆ ಒಂದಷ್ಟು ಎಕ್ಸ್ಪರ್ಟ್ ಸಿಗ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಎಕ್ಸ್ಪರ್ಟ್ ಸಿಗ್ತಾರೆ. ಡಿಫೆನ್ಸ್ ಇರ್ಬೋದು, ಫಾರಿನ್ ರಿಲೇಷನ್ಸ್ ಇರ್ಬೋದು. ಆಗ ಈ ರೀತಿಯಾದಂಥ ಕಾನೂನು ತರಬೇತಿಯನ್ನು ಕಂಪಲ್ಸರಿ ತೆಗೆದುಕೊಂಡು ಬಂದವರಿಗೆ ಎಂಟ್ರಿ ಕೊಟ್ಟರೆ ಬರವಣಿಗೆಯೂ ಉಳಿಯುತ್ತೆ ಮತ್ತು ಕಾನೂನು ಪ್ರಜ್ಞೆ ಬೆಳೆಯುತ್ತೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ, ನೀವು ಇವಾಗ ಮಾನವೀಯತೆ ಅಂದ್ರಲ್ಲ, ಕಾನೂನು ಪ್ರಜ್ಞೆ ಬೇರೆ ಅಲ್ಲ, ಮಾನವೀಯ ಪ್ರಜ್ಞೆ ಬೇರೆ ಅಲ್ಲ ಅನ್ನೋ ಒಂದು ಸೆನ್ಸ್ನ ಇಟ್ಕೊಂಡ್ರೆ ನಾವಿಬ್ಬರೂ ಉದ್ಧಾರ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುರಾಜ್ ಸರ್, ಅಂಜಲಿ ಮತ್ತು ಸತೀಶ್. ಕೂತ್ ಕೇಳಿದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಮತ್ತು ಈ ಒಂದು ಪ್ಯಾನಲ್ನ ಆಯೋಜಿಸಿದ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಎಲ್ಲ ಬಳಗದ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.